ಶ್ರೀ ಕೆಂಪೇಗೌಡ ಪ್ರತಿಷ್ಠಾನ ಮತ್ತು ಸಮಾಜ ಸೇವೆಗಳು ಇವರಿಗೆ ಕಾರ್ಯಕ್ರಮಕ್ಕೆ ನನ್ನೆಯ ಸ್ವಾಗತವನ್ನು ಕೋರುತ್ತಾ ಜೋರಾದ ಚಪ್ಪಾಳೆಯಲ್ಲಿ ದಯವಿಟ್ಟು ಆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಮೊದಲನೆಯದಾಗಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಸ್ವೀಕರಿಸಿರುವಂತಹ ಪೂಜ್ಯ ಜಗದ್ಗುರು ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮಿಗಳು ಶ್ರೀ ಅರೆಚಕ್ರ ಮಠಾನುಕೂಲಿಗಳು ಕಾರ್ಯಕ್ರಮಕ್ಕೆ ನಮ್ಮ ಇನ್ನೊಬ್ಬ ಅತಿಥಿಯಾದಂತಹ ಶ್ರೀ ಡಾಕ್ಟರ್ ಎಚ್ ಕೃಷ್ಣಮೂರ್ತಿ ಸಂಸ್ಥಾಪಕರು ನಾಡಪ್ರಭು ಶ್ರೀ ಕೆಂಪೇಗೌಡ ಪ್ರತಿಷ್ಠಾನ ಮತ್ತು ಸಮಾಜ ಸೇವೆಗಳು ಇವರನ್ನು ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಒಕ್ಕಲಿಗರ ಸಮಾವೇಶ ನನಗೆ ತುಂಬಾ ಖುಷಿಯಾಯಿತು. ವೇದಿಕೆ ಮೇಲಿರುವ ಕಮಿಟಿಯವರೇ ಹಾಗೂ ಎಲ್ಲ ಅತಿಥಿಗಳಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿದೆ. ಈ ಕಾರ್ಯಕ್ರಮ ನೋಡ್ಬೇಕು ಅಂತ ಕೃಪೆಯಿಂದ ರಾಜೇಶ್ ಗೌಡರು ವಿನಂತಿ ಮಾಡಿ ಸುಮಾರು ಹೇಳಿದ್ರು. ಹಾಗಾಗಿ ಈ ಕಾರ್ಯಕ್ರಮ ಕರೀತೀನಿ. ತುಂಬಾ ವಂಡರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ. ಎಲ್ಲರಿಗೂ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸಿದ್ದರಾಮ ಚೈತನ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಕೂಡ ಬೆಂಗಳೂರಿಂದ ಬಂದಿದ್ದಾರೆ, ಕೆನಾಲಿಗೌಡರು ಹಾಗೂ ನಮ್ಮ ಕಿರಣ್ ಗೌಡರು ದುಬೈಯಿಂದ ಬಂದವರು ಎಲ್ಲ ಹಿರಿಯ ಗಣ್ಯರು ವೇದಿಕೆ ಬಂದಿದ್ದೀರಾ. ಒಂದು ಹೆಮ್ಮೆ ಪಡುವ ವಿಚಾರ ಹಾಸನದಲ್ಲಿ. ಯಾಕೆಂದ್ರೆ ನಾವು ಒಕ್ಕಲಿಗರು ಹೊರಗಡೆ ಒಗ್ಗಟ್ಟಾಗ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಆಯೋಜನೆ ಮಾಡುವಂತ ನಮ್ಮ ಒಕ್ಕಲಿಗ ಯುವ ವೇದಿಕೆಯ ನಮ್ಮ ರಾಜೇಶ್ ಗೌಡರು ತಂಡಕ್ಕೆ ಮೊದಲು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕೆಂದ್ರೆ ನಮ್ಮ ಸಮುದಾಯ ದೊಡ್ಡದಿದೆ. ನಾವೇನಾದ್ರೂ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಾವು ಬೆಂಗಳೂರಲ್ಲಿ ಕೆನಾಲಿಗೌಡರು ನಾವೆಲ್ಲ ಅಲ್ಲಿ ಒಂದು ನಮ್ಮ ಸಮುದಾಯದ ಒಂದು 15,000-20,000 ಬೆಲೆ ಬಾಳುವ ಸಾವಿರಾರು ಕೋಟಿ ಆಸ್ತಿಯ ವಿಚಾರವಾಗಿ ಅಲ್ಲಿ ನಾವು ಬೆಂಗಳೂರಲ್ಲಿ ಸಜ್ಜಾಪಾಳ್ಯದ ವಿಚಾರವಾಗಿ ಹೋರಾಟವನ್ನು ತೆಗೆದುಕೊಂಡಿದ್ವಿ. ಹಾಗಾಗಿ ದಯವಿಟ್ಟು ಎಲ್ಲ ಕೈ ಜೋಡಿಸಿ ನಮ್ಮ ಸಮುದಾಯದಲ್ಲಿ ಹಿರಿಯರು ಕೊಟ್ಟಂತ ಆಸ್ತಿಯನ್ನ ಉಳಿಸಲಿಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಉಳಿಸೋಣ ಅಂತ ಹೇಳ್ತಾ ಇಲ್ಲಿ ನಮ್ಮ ನಾಯಕರುಗಳೆಲ್ಲ ಬಂದಿದ್ದಾರೆ. ಪ್ರತಿಯೊಂದು ಕೆಂಪೇಗೌಡ ಜಯಂತಿ ಆಗ್ಬೋದು, ಪ್ರತಿಯೊಂದು ಕಾರ್ಯಕ್ರಮಗಳು ಈಗ ನಾನು 2 ವರ್ಷ ಆದ ನಂತರ ಏನು ಒಕ್ಕಲಿಗರ ಸಂಘದಲ್ಲಿ ಇವೆಲ್ಲ ಸೇರಿ ನಾನು ಆಯ್ಕೆ ಮಾಡಿದ್ವಿ. ಆಯ್ಕೆ ಮಾಡಾದ್ಮೇಲೆ ನಾನೇನ್ ಮಾಡ್ತೀನಿ ಅನ್ನೋದು ಮುಖ್ಯ ಆಗಿತ್ತು. ಹಾಗಾಗಿ ನಮ್ಮ ಕೈಲಾದ ಮಟ್ಟಿಗೆ ಹಾಸನದಲ್ಲಿ ಒಂದು ಮಹಿಳಾ ಹಾಸ್ಟೆಲ್ ಕೂಡ ತಂದಿದ್ವಿ ರಾಜ್ಯ ಒಕ್ಕಲಿಗರ ಸಂಘದಿಂದ. ಮತ್ತೆ ಈ ಕೆಂಪೇಗೌಡ ಜಯಂತಿಗಳನ್ನ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ನಮ್ಮೆಲ್ಲ ಕೇಳೋದು ಅಂದ್ರೆ ನಾವು ಕೆಂಪೇಗೌಡರ ಸ್ಟ್ಯಾಚ್ಯೂವನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಭಾಗಾಸೆ. ಅದಕ್ಕೆ DC ಅವರ ಕೂಡ ಮೊನ್ನೆ ಶಾಸಕರು ಮಾತಾಡಿದ್ವಿ. ಎಲ್ಲ ಒಟ್ಟಿಗೆ ಹೋಗಿ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಕೈ ಜೋಡಿಸ್ಕೊಂಡು ಮಾಡೋಣ ಅಂತ ಹೇಳ್ತಾ ಏನ್ ರಾಜೇಶ್ ಅವರು ಇವತ್ತು ಆಯೋಜನೆ ಮಾಡಿದ್ದಾರೆ ಕಾರ್ಯಕ್ರಮನ. ಇದು ಇನ್ನೂ ಅವರು ಅಲ್ಲಿ ನೋಡ್ತಾ ಇರ್ತೀವಿ. ಪ್ರತಿ ದಿವಸ
ಎಲ್ಲ ಸಂಘಟನೆ ಈ ಮಹಿಳಾ ಸಂಘಟನೆ ಕೂಡ ಬಹಳ ಸ್ಟ್ರೆಂತ್ ಇದೆ ಅವರಲ್ಲಿ ನೋಡ್ತಾ ಇರ್ತೀವಿ ನಾವು ಯಾವಾಗಲೂ. ಹಾಗಾಗಿ ಮಹಿಳೆಯರಿಗೂ ಕೂಡ ಧನ್ಯವಾದ ಹೇಳ್ಕೊಡ್ತೀವಿ. ನೀವೆಲ್ಲ ಒಗ್ಗಟ್ಟಾಗಬೇಕು. ದಯವಿಟ್ಟು ಎಲ್ಲರೂ ಕೂಡ ಅನುಕೂಲನ ಮಾಡ್ಕೊಳ್ಳಿ. ಏನು ಬೆಂಗಳೂರಿನ ಬಂದಿರೋಂಥ ಕೃಷ್ಣವ್ರಿಗೂ ಗುರುಗಳಿಗೂ ಮತ್ತು ನಮ್ಮ ಕನ್ನಡಿಗರಿಗೂ ಇಲ್ಲಿ ಬಂದಿರೋದ ಇನ್ನೊಂದು ದುಬೈಲಿ ನಮ್ಮ ಮಕ್ಕಳಿಗಳ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೋಬೇಕು ಅಂದ್ರೆ ನಾನು ದುಬೈಗೆ ಹೋಗಿದ್ದೆ. ಅಲ್ಲಿ ನಮ್ಮ ಸಂಘಟನೆ ಹೆಂಗಿದೆ ಅಂದ್ರೆ ಕಿರಣ್ ಗೌಡ್ರು ಇಲ್ಲಿ ಎಲ್ಲಾ ಜಿಲ್ಲೆಯಿಂದ ಕರೆಸಿ ಅಲ್ಲಿ ಕೆಂಪೇಗೌಡ ಜಯಂತಿಯನ್ನ ಮಾಡ್ತಾರೆ. ಅದು ನನ್ನ ಹೆಮ್ಮೆ. ಯಾಕಂದ್ರೆ ದುಬೈ ಮಾಡೋದಿದೆಯಲ್ಲ ಅದು ನಮ್ಮ ಹೆಮ್ಮೆ ಇರ್ತದೆ. ಅವರು ವರ್ಷ ಮಾಡಕ್ಕೆ ಮಾಡ್ತಾ ಇದ್ದಾರೆ. ಸರ್ ನಿಮ್ಮಂತವ್ರು ಇರಬೇಕು, ದಯವಿಟ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿ, ನಮ್ಮ ಸಹಕಾರ ನಿಮ್ಗೆ ಇರುತ್ತೆ ಅಂತ ಹೇಳ್ತಾ ದುಬೈಯಿಂದ ಬಂದಿದ್ದಕ್ಕೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ಹಾಗೂ ಸೇರಿಸಿದಂತ ಎಲ್ಲರಿಗೂ ನಮಸ್ಕರಿಸಿ ಜೈ ಕೆಂಪೇಗೌಡ, ಜೈ ಒಕ್ಕಲಿಗ. ಉಳುವ ಒಕ್ಕಲ ಮಗನ ತಪ್ಪನವರದೇ ಹಿಂಬಗೊಳ್ಳೆಯ ಕಾಮಾಗಿರುವ ಜೀವನದೊಡೆಯ ನೀನೆ ಒಕ್ಕಲಿಗ ಮುದ್ದ ನನ್ನ ಮಗ ಶಿವಯೋಗಿ ಸಿದ್ದರಾಮಯ್ಯನ ಎಲ್ಲ ರೂಪದಲ್ಲಿ ಧ್ಯಾನಿಸಿ ಈ ದಿನ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆ ತನ್ನ 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದೆ. ಇದೇ ಸಂದರ್ಭದಲ್ಲಿ ಕೆಂಪೇಗೌಡರ ಜಯಂತಿ ಜೊತೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸಹ ಹಾಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಸಿರ್ತಕ್ಕಂಥ ಹಾಸನ ಜಿಲ್ಲೆಯ ಸಂಸದ ಶ್ರೇಷ್ಠ ಪಾಟೀಲ್ ಅವರೇ, ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ನಿರ್ದೇಶಕರಾದ ಎಚ್.ಎಂ. ಕೃಷ್ಣಮೂರ್ತಿ ಅವರೇ, ನಮ್ಮದೇ ತಾಲೂಕಿನ ನಮ್ಮ ಮಠದ ಸರ್ವಜ್ಞರು ಹಾಗೂ 16 ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ಲಕ್ಷ್ಮಣ್ ಗೌಡ್ರೆ, ಇದೀಗ ತಾನೇ ಈ ಒಂದು ದೀಕ್ಷಿತ ಭಾಷಣವನ್ನು ಮಾಡುವಂತ IAS ಅಧಿಕಾರದಂತ ಜಯರಾಮ್ ರಾಯಪುರ್ ಅವರೇ, ಹೋರಾಟಗಾರರಂತ ಕೆನಾಲಿ ಗೌಡ್ರೆ, ಕೃಷ್ಣೇಗೌಡ್ರೆ, ಇಲ್ಲಿ ನೆರೆದಿರುವಂತ ಎಲ್ಲ ಒಕ್ಕಲಿಗ ಸಮುದಾಯ ಸಂಘಟನೆಗಳ ಮುಖಂಡರಿಗೆ, ಈ ಸಮಾಜಕ್ಕೆ ಏನು ಆಗ್ಬೇಕಾಗಿದೆಯಲ್ಲ ಅದನ್ನ ಯೋಚನೆ ಮಾಡುವಂತವ್ರು, ಅದನ್ನ ನಿರೀಕ್ಷೆಯಲ್ಲಿ ಇರುವಂತ ಬದಲಾವಣೆಯ ನಿರೀಕ್ಷೆಯಲ್ಲಿ ಇರ್ತಕ್ಕಂಥವ್ರು ಸಾಮಾನ್ಯ ಒಕ್ಕಲಿಗರು ಅಲ್ವಾ? ಈ ಸಾಮಾನ್ಯ ಒಕ್ಕಲಿಗರ ಸ್ಥಿತಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಯಾರಿಗಾರು ಅರಿವಿದ್ಯಾ? ನಾವೆಲ್ಲರೂ ಚರ್ಚೆ ಮಾಡ್ತಾ ಇದೀವ. ನಮ್ಮೆಲ್ಲರ ಚರ್ಚೆ ಏನಾಗ್ಬಿಟ್ಟಿದೆ, ಮುಖಂಡರ ಚರ್ಚೆ ಅಂದ್ರೆ ಇವರನ್ನ ಮುಖ್ಯಮಂತ್ರಿ ಮಾಡಬೇಕು, ಇವನನ್ನ ಏನಾದ್ರು ಮಾಡಿ ದಳ ಸೇರಿಸಬೇಕು. ಬರೀ ರಾಜಕೀಯವಾದಂತ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ರಾಜಕೀಯವನ್ನೇ ಗುರಿಯಾಗುತ್ತೆ, ಅದರಲ್ಲಿ ಏನಾದ್ರು ಮಾಡಬೇಕು ಅಂತೇಳಿ ದಿನ ಬೆಳಗಾದ ಚರ್ಚೆ ನಡೀತಾರೆ. ಆದ್ರೆ ನಾವೆಲ್ಲರೂ ಯೋಚನೆ ಮಾಡೋಣ, ಒಂದು 20-25 ವರ್ಷದಿಂದ ನಿಮ್ಮ ಊರಲ್ಲಿ ಎಷ್ಟು ಜನಕ್ಕೆ ಸರ್ಕಾರಿ ನೌಕರಿ ಸಿಕ್ಕಿದೆಯಪ್ಪ? ನಿಮ್ಮೂರಲ್ಲಿ ಎಷ್ಟು ಜನ ಮಕ್ಕಳಿಗೆ ಅವ್ನು ಡಿಸ್ಟಿಂಕ್ಷನ್ ಅಲ್ಲೇ ಪಾಸ್ ಆಗಿದ್ದಾನೆ PUC ನಲ್ಲಿ, ಹಂಗೆಲ್ಲರೂ ಫ್ರೀಯಾಗಿ ಮೆಡಿಕಲ್ ಸಿಕ್ಕಿದ್ಯಾ? ಹಂಗೆಲ್ಲಾದ್ರು ಇಂಜಿನಿಯರಿಂಗ್ ಸೀಟ್ ಫ್ರೀಯಾಗಿ ಸಿಕ್ಕಿದ್ಯಾ? ಒಂದು ಹಾಸ್ಟೆಲ್ ಫ್ರೀಯಾಗಿ ಸಿಕ್ಕಿದ್ಯಾ? ಇದ್ರ ಬಗ್ಗೆ ನಾವು ಯಾರು ಮಾತಾಡೋದೇ ಇಲ್ಲ. ಜಯರಾಮ್ ಮಾತಾಡೋದನ್ನ ತುಂಬಾ ಗಮನ ಇಟ್ಟು ಕೇಳ್ತಾ ಇದೆ. ತಾವೆಲ್ಲರೂ ಉದ್ಯಮದ ಬಗ್ಗೆ, ಈ ಉದ್ಯಮವನ್ನ ಅಭಿವೃದ್ಧಿ ಮಾಡಬೇಕು, ಪ್ರವಾಸೋದ್ಯಮ ಆಗುತ್ತೆ, ಡೆವಲಪ್ ಆಗುತ್ತೆ, ಪ್ರವಾಸೋದ್ಯಮ ಡೆವಲಪ್ ಆದಾಗ ನಮ್ಮೆಲ್ಲರ ಇದು ಅನುಕೂಲ ಆಗುತ್ತೆ. ಇವತ್ತು ಆ ಪ್ರವಾಸೋದ್ಯಮ ಇಲಾಖೆಗೆ ಇಟ್ಟಿದ್ದಂತ ಯಾರು ಕಾರ್ ತಗೊಳ್ತೀನಿ, ಒಂದ್ 2 ಲಕ್ಷ ಸಬ್ಸಿಡಿ ಸಿಗುವಂತ ಹಣದ ಗೋಲ್ಮಾಲ್ ಮಾಡ್ಕೊಂಡು ಹೋಗ್ತೀವಿ. ಆ ವಾಲ್ಮೀಕಿ ನಿಗಮದಲ್ಲಿ ಇದ್ದಂತ ಗೋಲ್ಮಾಲ್ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ? ನಾವು ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರೋಂಥದ್ದು, ಈ ಸಮುದಾಯ ಬಲಿಷ್ಠ ಆಗ್ಬೇಕಂದ್ರೆ ಉದ್ಯಮಿ ಬಲಿಷ್ಠ ಆದ್ರೆ ಅಲ್ಲ. ಉದ್ಯಮಿ ಯಾವತ್ತಿಲ್ಲ ಅವ್ನು ದೂರಕ್ಕೆ ಅಷ್ಟೇ. ಯಾಕಂದ್ರೆ ಈ ದೇಶ ನಿಂತಿರುವಂತದ್ದು ಯಾವ ಉದ್ಯಮಿಗಳ ಮೇಲಲ್ಲ, ಈ ಶ್ರಮಿಕ ವರ್ಗದ ಒಕ್ಕಲತನದ ಜನಸಾಮಾನ್ಯರ ಮೇಲೆ ದೇಶ ನಿಂತಿದೆ ಅನ್ನೋದನ್ನ ನಾವೆಲ್ಲರೂ ಹೋಗ್ತೀವಿ. ಅದು ಸತ್ಯ ನೋಡು ಅಲ್ವಾ? ಆದ್ರೆ ನಾವೆಲ್ಲರೂ ಯೋಚನೆ ಮಾಡೋದಂತದ್ದು ಏನಪ್ಪಾ ಅಂದ್ರೆ, ನಾವೆಲ್ಲ ಗ್ಲೋಬಲೈಸ್ ಆಗಿ ಯೋಚನೆ ಮಾಡ್ತೀವಿ. ಅಲ್ಲೆಲ್ಲ ಪಾಪ ಹೊಲ ಬಿತ್ತೋನ್ ಬಗ್ಗೆ, ಅಲ್ಲೆಲ್ಲ ಇದು ಮಾಡೋನ್ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಇಂಥ ಪರಿಸ್ಥಿತಿ ಇದೆ. ನಿಜಕ್ಕೂ ಈ ಸಮುದಾಯ ಬಲಿಷ್ಠ ಆಗ್ಬೇಕು ಅಂದ್ರೆ ಏನಾಗ್ಬೇಕು, ಹೇಳ್ಕೊಟ್ಟಿದಾರಲ್ಲ ಮಕ್ಕಳು, ಅವ್ರು ಏನಾದ್ರು PUನಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ್ರೆ ಅವ್ರಿಗೆ ಉನ್ನತ ವ್ಯಾಸಂಗಕ್ಕೆ ಉಚಿತವಾಗಿ ಅವಕಾಶ ಸಿಗ್ಬೇಕು. ಕಷ್ಟಪಟ್ಟು ನಮ್ಮನೆಲ್ಲ ಏನಾಗ್ತಾ ಇದ್ರೆ, ಮಕ್ಕಳು PUC ಓದಿಸೋ ಅಷ್ಟರಲ್ಲಿ ಮನೆಯಲ್ಲಿ 20 ಲಕ್ಷ ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಅವ್ರು ಹೈಯರ್ ಎಜುಕೇಶನ್ ಹೋಗ್ಬೇಕು ಅಂದ್ರೆ ಎಲ್ಲಿಂದ ತರ್ತಾರೆ? ಇಲ್ಲ ಮನೆ ಮಾಡ್ಬೇಕಲ್ಲ ಸೈಟ್ ಮಾಡ್ಬೇಕು. ಈ ತರ ಪರಿಸ್ಥಿತಿ ಇದೆ. ಮತ್ತೆ ಅವ್ರನ್ನ ಬದುಕನ್ನ ಹಸನುಗೊಳಿಸೋದಂತ ಯಾರು? ಇನ್ನು ಯಾರೋ ಒಂದಷ್ಟು ಜನ ತುಂಬಾ ಶ್ರಮ ಪಟ್ಟು ಪಾಸ್ ಆಗಿರ್ತಾರೆ, ಡಿಸ್ಟಿಂಕ್ಷನ್ ಅಲ್ಲಿ ರ್ಯಾಂಕ್ ತಗೊಂಡಿರ್ತಾರೆ, ಡಿಗ್ರಿನೂ ಮುಗಿಸ್ತಾರೆ. ಅವ್ರಿಗೆಲ್ಲ ಉದ್ಯೋಗ ಸಿಗ್ತಾ ಇದೆ? ಪ್ರೈವೇಟ್ ಅಲ್ಲಿ ಹೋದ್ರೆ ಕಾಂಪಿಟೇಷನ್, ಸರ್ಕಾರದಲ್ಲಿ ಹೋದ್ರೆ ಮೀಸಲಾತಿ. ಎಲ್ಲಿದೆ ಅವಕಾಶ? ನಿಮ್ಮಲ್ಲಿ ನೀವು ಯೋಚನೆ ಮಾಡಿ, ನಿಮ್ಮ ಮಗ 98% ಡಿಸ್ಟಿಂಕ್ಷನ್,
ಅವನಿಗೆ ಮೆಡಿಕಲ್ ಸೀಟ್ ಸಿಕ್ಕಿರಲ್ಲ, ಅದೇ ಇನ್ನೊಬ್ಬ 60%. ಅವನಿಗೆ ಮೆಡಿಕಲ್ ಕಾಲೇಜ್ ಫ್ರೀಯಾಗಿ ಸೀಟ್ ಸಿಕ್ಕಿರುತ್ತೆ, ಹಾಸ್ಟೆಲ್ ಸಿಕ್ಕಿರುತ್ತೆ. ನೀವೇನ್ ಮಾಡಿದ್ದೀರಿ ಕರ್ಮ? ಆ ಮೀಸಲಾತಿ ಅನ್ನೋದು ಇದೆಯಲ್ಲ, ಆ ಸರ್ಕಾರಿ ಮೀಸಲಾತಿ ಅನ್ನೋದು ಇವತ್ತು ಪ್ರಸ್ತುತವಾಗಿ ಒಕ್ಕಲಿಗ ಸಮಾಜದ ವಿದ್ಯಾರ್ಥಿ ಯುವಜನರ ಬದುಕನ್ನ ಹಾಳು ಮಾಡ್ತಾ ಇದೆ. ಇದ್ರ ಬಗ್ಗೆ ಮಾತಾಡ್ಲಿಂದ್ರೆ ನಮ್ಮ ಯಾವ ರಾಜಕಾರಣಿ ಮಾತಾಡಿದಾನಪ್ಪ? ಉದಾಹರಣೆ ಹೇಳಿದೆ, ಸ್ವತಂತ್ರ ಬಂದು 75 ವರ್ಷ ಆಯ್ತಲ್ರಿ, ವಿಧಾನಸಭೆಯಲ್ಲಿ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಒಬ್ಬನೇ ಒಬ್ಬ ರಾಜಕಾರಣಿ ಈ ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿ ಯುವಜನರ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಎತ್ತಿದಾರಲ್ವೇ? ಮತ್ತಿನ್ಯಾವ ಖುಷಿ ಆಗ್ಬೇಕಪ್ಪ? ನಾವೆಲ್ಲ ಓಟ್ ಹಾಕಿ ನಮ್ಮ ಸಮುದಾಯದ ನಾಯಕ ಅಂತೇಳಿ ಸಂಸದನ ಮಾಡೋದು, ಮುಖ್ಯಮಂತ್ರಿ ಮಾಡೋದು, ಮಂತ್ರಿ ಮಾಡೋದು, ವಿನ್ಯಾಸ ಹೇಳಿಕೆ ಸಾರ್ಥಕತೆಗೆ ಅಲ್ವಾ? ನಾವೆಲ್ಲರೂ ಸಹ ಈ ಸಮಾಜವನ್ನ ಸದೃಢಗೊಳಿಸಬೇಕು ಅಂತ ಹೇಳಿದ್ರೆ ಈ ಸಮಾಜದ ಮಕ್ಕಳಿಗೆ, ಯುವಕರಿಗೆ ಅವರ ಬದುಕು ಸದೃಢ ಆಗ್ಲಿಕ್ಕೆ, ಅವರ ಗಳಿಕೆ ಹೆಚ್ಚಲಿಕ್ಕೆ, ಅವರ ಸಂಪಾದನೆಗೆ ಮೂಲವನ್ನು ತೋರಿಸ್ಕೊಳ್ಲಿಕ್ಕೆ ನಾವು ಗಮನ ಕೊಡಬೇಕು. ಜೊತೆಯಲ್ಲಿ ಈ ಒಕ್ಕಲಿಗರ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ರಲ್ಲಿ ನಾವು ಚಾಂತಿಗೆ ತರಬೇಕು ಅಂತೇಳಿ. ಯಾಕಂದ್ರೆ ನಮ್ಮಲ್ಲಿ ಸಂಪ್ರದಾಯ ಪಾಲನೆ ಇಲ್ಲ. ಏನ್ ಮಾಡ್ತೀರಿ? ಬೆಳಗ್ಗೆ ಎದ್ದು ಯಾರಾದ್ರೂ ವಿಭೂತಿ ಇಟ್ಕೊಳ್ತೀರಾ? ಮರ್ತೇ ಹೋಗ್ಬಿಟ್ಟಿದೆ. ನಮ್ಮಲ್ಲಿ ಊಟಕ್ಕೆ ಕರೆದ್ರೆ ಸಂಜೆ ಆಯ್ತು ಅಂದ್ರೆ ತಾತ ಬರ್ಬೇಕಂತ ಕೈಕಾಲು ತೊಳ್ಕೊಂಡು ಬಂದು ವಿಭೂತಿ ಇಟ್ಕೊಂಡೆ ಊಟ ಕೂತ್ಕೊಳ್ತಾ ಇದ್ದಲ್ಲ. ಬೆಳಿಗ್ಗೆ ಅವರು ಹೊಲಕ್ಕೆ ಹೋಗ್ಬೇಕಾದ್ರೆ ಒಂದು ವಿಭೂತಿ ಇಟ್ಕೊಂಡು ಕೈಕಾಲು ಮುಗಿಯೋದು ಯಾರು ಪಾಲನೆ ಮಾಡ್ತಾ ಇದ್ದಾರೆ? ಮಕ್ಕಳಿಗೆ ಕೈಕಾಲು ತೊಳೆದಿಲ್ಲ ಅಂದ್ರೆ ಬಾಕ್ಸಲ್ಲಿ ಹಾಕೊಟ್ಬಿಟ್ಟು ಸ್ಕೂಲ್ ತಿನ್ಕೊಂಡು ಹೋಗ್ಬಿಡೋ ಲೇಟ್ ಆಗುತ್ತೆ ಅನ್ನೋ ಮಟ್ಟಕ್ಕೆ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಸಹ ಈ ಸಮಾಜವನ್ನ ಕಟ್ಟಬೇಕು ಅಂತೇಳಿ ಸಮಾಜ ಆರ್ಥಿಕವಾಗಿ ಬಲಿಷ್ಠ ಆಗಬೇಕು, ಸಾಂಸ್ಕೃತಿಕವಾಗಿ ಸಂಸ್ಕಾರಯುತವಾಗಿ ಬಲಿಷ್ಠ ಆಗಬೇಕು. ಆ ಬಲಿಷ್ಠ ಆಗಂತ ನಾವು ನೀವೆಲ್ಲರೂ ಸಹ ಯೋಚನೆ ಮಾಡೋಣ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ರಾಜೇಶ್ ಕೂಡ ತುಂಬಾ ಶ್ರದ್ಧೆಯಿಂದ, ಬಹಳ ಶ್ರಮದಿಂದ ಈ ಒಂದು ಒಕ್ಕಲಿಗರ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯನ್ನು ಕಟ್ಕೊಂಡು ಎಲ್ಲರನ್ನ ಬಹಳಷ್ಟು ಮಾತೆಯರನ್ನ ಎಲ್ಲರನ್ನು ಹೇಳ್ಕೊಂಡೇ ಇದ್ದೀರಿ. ನೀವು ಈ ಒಂದು ಸಮಾಜಕ್ಕೆ ಬಲಿಷ್ಠ ಆಗ್ಬೇಕು. ಯಾಕೆ ಬಲಿಷ್ಠ ಆಗ್ಬೇಕಂದ್ರೆ ಇಲ್ಲಿ ಸೇರಿದ್ದೀರಿ ಜನ. ಇದು ಒಂದೇ ಕಾರ್ಯಕ್ರಮ ಅಲ್ಲ, ಎಲ್ಲ ಒಕ್ಕಲಿಗರ ಕಾರ್ಯಕ್ರಮ ಆಗ್ಲಿ ನೀವು ಕುಟುಂಬ ಸಮೇತ ಹೋಗ್ಬೇಕು. ಕುಟುಂಬ ಸಮೇತ ಹೋದಾಗ ಮಾತ್ರ ಆ ಒಂದು ಸಂಘಟನೆ ಬಲಿಷ್ಠ ಆಗುತ್ತೆ. ದೊಡ್ಡ ದುರಂತ ಏನಂದ್ರೆ ನಿಮ್ಮ ಮಕ್ಕಳು ಇವ್ರಿಗೆ ಗೊತ್ತಿಲ್ಲ, ಇವ್ರ ಮಕ್ಕಳು ಅವ್ರಿಗೆ ಗೊತ್ತಿಲ್ಲ, ಸಮಾಜ ಏನು ಬಲಿಷ್ಠ ಆಗುತ್ತೆ? ಕೌಟುಂಬಿಕವಾಗಿ ಕುಟುಂಬ ಸಮೇತ ನೀವು ಎಲ್ಲಾ ಒಕ್ಕಲಿಗರ ಕಾರ್ಯಕ್ರಮ, ಯಾರೇ ಒಕ್ಕಲಿಗರ ಕಾರ್ಯಕ್ರಮ ಮಾಡಿ, ಸಮುದಾಯದ ಕಾರ್ಯಕ್ರಮದಲ್ಲಿ ಅದು ಪಾಲ್ಗೊಂಡಾಗ ಮಾತ್ರ ಈ ಒಂದು ಸಮುದಾಯಕ್ಕೆ ಬಲಿಷ್ಠ ಆಗ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತೇಳಿ ಸರ್ವರಿಗೂ ಶುಭವನ್ನು ಕೊಡ್ತೇವೆ. ಎಲ್ಲ ಏನು ಒಕ್ಕಲಿಗ ಮಕ್ಕಳ ನೀವೆಲ್ಲರೂ ಏನೇನು ಭಾಗವಹಿಸಿದ್ರಲ್ಲ, ನಿಮ್ಮೆಲ್ಲರ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಗುರು ಸಿದ್ದರಾಮೇಶ್ವರ ಆಶೀರ್ವಾದ ಸಹಕಾರ ಮೇಲೆ ಇಟ್ಟಿದ್ದೀರಿ ಆಶಿಸಿ ನಮ್ಮ ಈ ಎರಡು ಬಲಿಗರಿಗೆ ನಮ್ಮ ಮಕ್ಕಳನ್ನ ತಿಳಿಸಿದ್ದೀವಿ. ಕೆಂಪೇಗೌಡ ಒಂದು ಇತಿಹಾಸ ತಿಳ್ಕೊಬೇಕಂತ ಹೇಳಿದ್ರೆ ಅವರು ಬರೀ ನಮ್ಮ ಒಕ್ಕಲಿಗ ಸಮಾಜಕ್ಕೆ ಸೀಮಿತವಂತವಲ್ಲ, ನಾಡ ಶ್ರೇಷ್ಠ ಕನ್ನಡ ಒಂದು ರತ್ನ ತಯಾರದಲ್ಲಿ ಒಂದು ಕೆಂಪೇಗೌಡ ಅಂತ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗ್ಬೋದು. ನಮ್ಮ ಸಮಾಜದಲ್ಲಿ ಹುಟ್ಟಿ ಒಂದು ಬೆಂಗಳೂರಿನ ಒಂದು ಹಂತ ಮಟ್ಟಿಗೆ ತಗೊಳ್ಳೋದ್ರ ನಮ್ಗೆಲ್ಲರಿಗೂ ಹೆಮ್ಮೆ ಪಡುವಂತಹ ವಿಷಯ. ಯಾಕಂತ ಹೇಳಿದ್ರೆ ಇವತ್ತು ನಾವು ಎಷ್ಟೋ ಜನ ಬೆಂಗಳೂರಲ್ಲಿ ವಾಸ ಮಾಡಿ ನಾವು ಜೀವನೋಪಾಯಕ್ಕೆ ಬೆಂಗಳೂರು ಉಟ್ಕೊಂಡು ಹೋಗ್ತಾ ಇದ್ವಿ. ಒಂದು ಬೆಂಗಳೂರು ನಗರವನ್ನ ಒಂದು ಉತ್ಕೃಷ್ಟ ಮಟ್ಟಕ್ಕೆ ಅವರು ಯೋಜನೆಯನ್ನ ಸಿದ್ಧ ಮಾಡಿ ನೋಡಿದ್ರೆ ಖಂಡಿತವಾಗ್ಲೂ ಬಡವರು ದೀನದಲ್ಲಿಯೂ ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ಜೀವನ ಮಾಡಕ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾವು ಕೆಂಪೇಗೌಡರನ್ನ ನೆನೆಸ್ಕೋಬೇಕಾಗ್ತದೆ. ಜೊತೆಗೆ ನಾನು ಸಹ ನೂರಿನ ಸಂಸದರಾಗಿ ಎಲ್ಲರ ಆಶೀರ್ವಾದದಿಂದ ಸಲಹೆ ಸಹಕಾರದಿಂದ ನಾನು ಸಂಸದನಾಗಿ ಆಯ್ಕೆ ಆಗಿದೆ. ಜೊತೆಗೆ ಈ ಒಂದು ಸನ್ಮಾನ ತಗೊಳ್ಳಿಕ್ಕೆ ನಾನು ಅತಿ ಒಂದು ಏನಂತ ಹೇಳ್ತಾರೆ ಉಚಿತನಾಗಿ ನಾನು ಗೌರವದಿಂದ ತಗೋಬೇಕಾಗ್ತದೆ. ಸಮಾಜದಲ್ಲಿ ಹುಟ್ಟಿ ಇವತ್ತು ಸಂಸದನಾಗಿ ಆಯ್ಕೆ ಆಗೋದು ಸುಲಭವಲ್ಲ. ಇವೆಲ್ಲರ ಸಲಹೆ ಸಹಕಾರದಿಂದ ನಾನು ಇವತ್ತು ಸಂಸದನಾಗಿ ಆಯ್ಕೆ ಆಗಿದ್ದೀನಿ ಅಂತ ಹೇಳ್ತಾ ಇವೆಲ್ಲರ ಸಲಹೆ ಸಹಕಾರ ಖಂಡಿತವಾಗಿ ಮುಂದುವರಿಬೇಕು. ಜೊತೆಗೆ ಒಕ್ಕಲಿಗ ಸಮಾಜದ ಏಳಿಗೆಗಾಗಿ, ಶ್ರೇಯೋಭಿವೃದ್ಧಿಗಾಗಿ ಖಂಡಿತವಾಗಿ ಪ್ರಾಮಾಣಿಕವಾಗಿ ದುಡಿಯುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಈ ವೇದಿಕೆ ಮುಖಾಂತರ ನಾನು ಭರವಸೆಯನ್ನ ಕೊಡ್ತಾ, ಜೊತೆಗೆ ನಮ್ಮ ಒಕ್ಕಲಿಗರ ಮಕ್ಕಳು ಏನು ಮಧ್ಯಮ ವರ್ಗದವರಾಗಿರ್ಬೋದು, ಬಡವರ ಮಕ್ಕಳಿರ್ಬೋದು, ಒಂದು ನಮ್ಮ ಮಠದಲ್ಲೇ ಸಹ ಸುಮಾರು ಏನು ವಿದ್ಯಾಭ್ಯಾಸಗಳಿಗೆ ದಾರಿಯನ್ನು ತೋರ್ತಾರೆ. ಜೊತೆಗೆ ನಾನು ಸಹ ಸರ್ಕಾರದ ಗಮನಕ್ಕೆ ತಂದು ಒಕ್ಕಲಿಗರ ಮಕ್ಕಳಿಗೆ ಅದು ಉನ್ನತ ವ್ಯಾಸಂಗಕ್ಕಾಗಿರ್ಬೋದು, ಇಲ್ಲ BE ಇರ್ಬೋದು, MBBS ಇರ್ಬೋದು, ಒಂದಷ್ಟು ರಿಸರ್ವೇಶನ್ಗಳನ್ನ ಈಗಾಗಲೇ ನಮ್ಮ ಮಠದಿಂದ ಪೂಜಾ ನಿರ್ಮಾಣದ ಗುರುಗಳು ಸಹ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಒಕ್ಕಲಿಗರ ಮೀಸಲಾತಿಗೆ. ಅದನ್ನ ಪ್ರಾಮಾಣಿಕವಾಗಿ ಸರ್ಕಾರ ಹಸ್ತಕ್ಷೇಪದಲ್ಲಿ ಪ್ರಾಮಾಣಿಕವಾಗಿ ಅದು ತರುವಂತ ಕೆಲಸವನ್ನು ನಾವೆಲ್ಲ ಮಾಡುವುದರ ಮುಖಾಂತರ ನಾನು ಧ್ವನಿಯಾಗಿ ಸಂಸತ್ ಭವನದಲ್ಲಿ ಇದ್ರ ಬಗ್ಗೆ ಗಮನ ಹರಿಸ್ತೀನಿ ಅಂತ ಹೇಳಿಕೆ ಮುಖಾಂತರ ನಾನು ಭರವಸೆಯನ್ನ
ಕುರಿತ ಖಂಡಿತವಾಗಿಯೂ ನಾನು ವೇದಿಕೆ ಒಂದು ಪ್ರಮಾಣವನ್ನ ಮಾಡ್ತಾ ಇದ್ದೀನಿ. ಖಂಡಿತವಾಗಿಯೂ ಒಕ್ಕಲಿಗರ ಏಳಿಗೆಗೆ ಪ್ರಾಮಾಣಿಕವಾಗಿ ದುಡಿಯುವಂತ ಕೆಲಸವನ್ನ ನಾನು ಮಾಡ್ತೀನಿ. ಏನೇ ಸಮಸ್ಯೆಗಳು ನಾಡಿನಿಂದ ಏನೇ ಸಮಸ್ಯೆಗಳು ನಮಗೆ ಗಮನಕ್ಕೆ ತಗೊಳ್ಳಿ ಅಂತ ಹೇಳ್ತಾ ನನಗೆ ಅದರ ಮಾತನ್ನು ಮುಗಿಸಿದ್ದು ಎಲ್ಲರಿಗೂ ನನ್ನ ನಮಸ್ಕಾರ. ಅತಿ ಹೆಚ್ಚು ಇವತ್ತು ನಾವು ಅಭಿನಂದಿಸಬೇಕಾಗಿದ್ದು ನಮ್ಮ ಮಂಜುಳಾ ಮೇಡಮ್ಗೆ. ಯಾಕಂದ್ರೆ ಇಷ್ಟನ್ನೆಲ್ಲನೂ ಪ್ರತಿ ಕ್ಷಣ ಒಗ್ಗೂಡಿಸಿ ಕೆಲಸ ಮಾಡ್ತಾರೆ. ನಮ್ಮ ವೇದಿಕೆಯೂ ಕೂಡ ಇವತ್ತು ಇಷ್ಟು ದೊಡ್ಡ ಮಟ್ಟ ಬರೋಕೆ ಅವರು ಕೂಡ ಕಾರಣ. ಯಾಕಂದ್ರೆ ಇಷ್ಟು ಜನನ್ನ ಸೇರಿಸಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತಂದಾಗ ಅದ್ರ ಒಂದು ಶ್ರಮ ಇರುತ್ತೆ. ಆ ಶ್ರಮಕ್ಕೆ ಇವತ್ತು ನಾವು ಇಷ್ಟು ಜನನ ಕೂತು ಇಷ್ಟು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದಾಗ 3 ತಿಂಗಳ ಶ್ರಮ, ಪ್ರತಿದಿನ 6 ಗಂಟೆಯಿಂದ ಸಂಜೆ 10 ಗಂಟೆ ತನಕ ಕೆಲಸ ಮಾಡಿದ್ವಿ. ನೀವು ಎಷ್ಟು ಜನ ಕೆಲಸ ಮಾಡಿದ್ರಿ ಅಂತ ಅವ್ರಿಗೆ ಗೊತ್ತು. ಅವ್ರಿಗೆಲ್ಲರೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾನು ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಈ ವೇದಿಕೆ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಿಮ್ಮನ್ನ ನಾನು ಕೈ ಬಿಡಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಗೂ ಎಷ್ಟು ನೋವಿದೆ, ನಿಮ್ಗೂ ಎಷ್ಟಿದೆ ಅಷ್ಟು ನನಗೂ ಇರುತ್ತೆ. ನೀವೆಲ್ಲ ಹಗಲು ಕೆಲಸ ಮಾಡಿದ್ರೆ ಇವತ್ತಿಷ್ಟು ಕಾರ್ಯಕ್ರಮ ಬಂದು ಸ್ಟೇಜ್ ಮಾಡಿ ಕೂತಿದೀವಿ ಅಂದ್ರೆ ಅದಕ್ಕೆ ನೀವೆಲ್ಲರೂ ಕಾರಣ ಆಗಿರ್ತೀರ. ಆ ಕಾರಣ ಇನ್ನ ದೊಡ್ಡ ಮಟ್ಟವಾಗಬೇಕು ಅಂದ್ರೆ ನೀವೆಲ್ಲ ಅದಕ್ಕೆ ಎಫರ್ಟ್ ಆಗಿ ಕೆಲಸ ಮಾಡಬೇಕು, ಸಂಘಟನೆ ಬೆಳೆಸಬೇಕು. ದಯವಿಟ್ಟು ನಾನು ಹೇಳ್ತಾ ಇರೋದು ನಿಮ್ಗೆ ಈ ಟೈಮಲ್ಲಿ ಮನಸ್ಸು ಬೇಜಾರಾಗಬಹುದು. ಕೂತ್ಕೊಂಡು ಅರ್ಧ ಗಂಟೆ ಯೋಚನೆ ಮಾಡಿ ಸಂಘಟನೆ ಕಟ್ಟೋದು ಎಷ್ಟು ಕಷ್ಟ, ಸಂಘಟನೆ ಮಾಡೋದು ಎಷ್ಟು ಕಷ್ಟ ಅಂತ ಅರ್ಥ ಆಯ್ತಲ್ವಾ? ದಯವಿಟ್ಟು ಪ್ರತಿಯೊಬ್ಬರು ಹೆಸರಾಗಿ ಹೇಳಿ ನಾವು ಮಾತು ಹೇಳಿದ್ರೆ ಅವ್ರಿಗೆ ಇಷ್ಟಂಗ ಆಗೋದು ಬೇಡ. ಒಳ್ಳೇದಾಗ್ಲಿ. ನೀವು ಏನಕ್ಕೆ ಹೇಳಿದ್ರೆ ಅಂದ್ರೆ ಎಲ್ಲಾ ಸಂಘಟನೆಗಳಲ್ಲೂ ಇದೊಂದು ನೋವು ಇರುತ್ತೆ. ನಮ್ಮ ಸಂಘಟನೆ ಇದು ಒಕ್ಕಲಿಗರೆ ಅಂತಾನೆ ಕಟ್ಟಿರುವಂತ ಸಂಘಟನೆ. ಇಲ್ಲಿ ಯಾವ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ, ಮತ್ತೆ ಯಾರಿಗೂ ಸೀಮಿತ ಅಲ್ಲ. ನೀವೆಲ್ಲರೂ ಕೂಡ ನಮ್ಮ ಮನೆ ಸದಸ್ಯರು. ಇಷ್ಟು ಜನನು ಕೂಡ ನಾವು ಒಂದು ಒಗ್ಗಟ್ಟು ಮಾಡ್ತೀವಿ ಅಂತಂದ್ರೆ ಆ ಒಂದು ತಾಕತ್ತನ್ನ ನಾವು ಮೆಚ್ಚಲೇಬೇಕಲ್ಲ. ಒಕ್ಕಲಿಗರ ಒಗ್ಗಟ್ಟನ್ನ ನಾವು ಏನಂತ ತೋರಿಸ್ತಾ ಇದೀವಿ, ಮುಂದಕ್ಕೂ ತೋರಿಸ್ತೀವಿ. ದಯಮಾಡಿ ಪ್ರತಿಯೊಬ್ಬರು ಕೂಡ ನಮಗೆ ಎಲ್ಲರೂ ಕೂಡ ಸಹಕಾರ ಮಾಡಿದ್ರ. ಎಲ್ಲರೂ ಕೂಡ ಒಂದು ಸನ್ಮಾನ ಇದೆ, ಹಾಗೆ ಪ್ರತಿಯೊಬ್ಬ ಪುರಸ್ಕಾರ ಇದೆ. ದಯಮಾಡಿ ಯಾರು ಕೂಡ ಹೋಗ್ಬೇಡಿ. ಯಾಕೆಂದ್ರೆ ಒಂದು ನೋವಲ್ಲಿ ನಾನು ಒಂದೆರಡು ಮಾತಾಡಿರ್ಬೋದು, ಆ ನೋವು ನನಗೆ ಗೊತ್ತಿರುತ್ತೆ ಯಾಕೆ ಅಂತ. ಹಾಗಾಗಿ ದಯಮಾಡಿ ಅಣ್ಣ ಕೂಡ ನಮ್ಮ ಕೃಷ್ಣಮೂರ್ತಿ ಅಣ್ಣರು ಕೂಡ ಅವ್ರಿಗೂ ಗೊತ್ತು ನಮ್ಮ ಕಷ್ಟ ಏನಂತ. ಪ್ರತಿದಿನ ಅವರು ಕೂಡ ನೋಡ್ತಾ ಇರ್ತಾರೆ. ಯಾಕಂದ್ರೆ ಅವರೆಲ್ಲ ಮಾಡಿ ಬಿಟ್ಟು ನಿಂತಿರೋಂಥವ್ರು, ಅವ್ರ ಜೊತೆ ನಾವು ಕೂಡ ಬೆಳೀತಾ ಇದೀವಿ. ಹಾಗಾಗಿ ನೀವೆಲ್ಲರೂ ಕೂಡ ದಯವಿಟ್ಟು ಇದ್ದು ಈ ಕಾರ್ಯಕ್ರಮ ಮಾಡ್ಕೊಡಿ. ನಮಸ್ಕಾರ. ಇವತ್ತು ಒಂದು ವೇದಿಕೆ ಮುಖ್ಯ ನಮಗೆಲ್ಲರನ್ನ ನೋಡುವಂತ ಸೌಭಾಗ್ಯ ಕೊಟ್ಟಂತ ರಾಜೇಶ್ ಗೌಡ್ ಅವರೇ, ಅವರ ಜೊತೆ ಇರುವಂತ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಬಂಧುಗಳೇ, ಸೋದರರೇ, ಒಕ್ಕಲಿಗ ಜನಾಂಗದ ಪ್ರೀತಿಯ ಬಂಧುಗಳೇ, ಈಗ ಎಲ್ಲರೂ ಮಾತಾಡಿದ್ರೆ ನಾನು ಅದನ್ನ ಮಾತಾಡೋದಕ್ಕೆ ಹೋಗಲ್ಲ. ಮಾಗಡಿ ಕೆಂಪೇಗೌಡರ ಹೆಸರನ್ನ ಯಾಕೆ ಇಷ್ಟೊಂದು ಪ್ರಜ್ವಲಿತವಾಗಿ ಇವತ್ತು ರಾಜ್ಯ, ದೇಶ, ರಾಷ್ಟ್ರ ಗಮನಿಸ್ತಾ ಇದೆ ಅಂದ್ರೆ, ಕೆಂಪೇಗೌಡರ ಮೂಲಸ್ಥರಾದ ರಣವೈರೇಗೌಡರು ಕೊಣಗಿ ಅನ್ನುವಂಥ ಗ್ರಾಮದಲ್ಲಿ ಅಲ್ಲಿ ಒಬ್ಬ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಇದ್ದದ್ದು. ಅವರಿಗೆ ಒಬ್ಬ ಮಗಳಿದ್ದಳು. ಆ ಮಗಳನ್ನ ಬೆಸ್ತರ ಬಾಳ್ಯಗಾರ ನನಗೆ ಕೊಟ್ಟು ವಿವಾಹವನ್ನು ಮಾಡು ಅಂತ ಕೇಳಿದಾಗ ಅವರ ಮೇಲೆ ಯುದ್ಧ ಮಾಡಲು ಆಗದೆ ತನ್ನ ವಂಶದ ಕುಡಿಯನ್ನ ಅವರಿಗೆ ಸಮರ್ಪಿಸಲು ಆಗದೆ ರಾತ್ರೋಂರಾತ್ರಿ ಕಾರ್ಲಾರ್ ನದಿಯನ್ನ ದಾಟಿ ಈ ಭಾಗಕ್ಕೆ ಕರ್ನಾಟಕ, ಅವರು ಕರ್ನಾಟಕದಲ್ಲಿ ಇದ್ದಿದ್ದು, ಅವರೇನು ಹೊರದೇಶದಲ್ಲಿ ಇರಲಿಲ್ಲ. ಮೊದಲು ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಇದೆಲ್ಲ ಭಾಗವೂ ಕರ್ನಾಟಕನೇ. ನಂತರ ಭಾಗದಲ್ಲಿ ದುರಾಸೆ ಜನ ಒತ್ತಿಸ್ಕೊಂಡು ಬಂದು ಇವತ್ತು ತಮಿಳುನಾಡು, ಆಂಧ್ರ ಮತ್ತೆ ರಾಜ್ಯಗಳನ್ನ ಗಮನಿಸಿದೆ. ಆದರೆ ಕನ್ನಡಿಗರಾದಂತ ರಣವೈರೇಗೌಡರು ಅಲ್ಲಿಂದ ನೇರವಾಗಿ ಬರ್ತಾರೆ. ಅವತ್ತು ಅವರಿಗೆ ದೈವ ಸಂಕಲ್ಪ ಬಹಳ ಸಹಾಯವನ್ನು ಮಾಡಿದೆ. ಆ ಪಾರ್ಲಾರ್ ನದಿ ತುಂಬು ಹರಿತಾ ಇರ್ತದೆ. ರಾತ್ರಿ ಎಲ್ಲರೂ ಸಂಸಾರ ಸಮೇತ ದಾಟಿ ಈ ಕಡೆ ಹೊರಗಡೆ ಬರಬೇಕು. ನದಿ ತುಂಬಿ ಹರಿಯುವಾಗ ಅವರೇ ಕಾಲಿಂದ ಕಚ್ಕೊಂಡು ಹೋಗ್ತಾರೆ. ಆಗ ರಣವೈರೇಗೌಡರ ಮಡದಿಯಾದ ಲಕ್ಷ್ಮಮ್ಮ ಪೂಜೆಯನ್ನು ಮಾಡ್ತಾರೆ. ತಾಯಿ, ನಾವು ಯಾರಿಗೂ ದ್ರೋಹವನ್ನು ಮಾಡಲಿಲ್ಲ, ನಮಗೆ ಏನೋ ಒಂದು ಕಷ್ಟ ಬಂದಿದೆ, ನಮ್ಮ ಮನೆತನದ ಗೌರವವಂತ ಪ್ರಶ್ನೆ, ಅದಕ್ಕೋಸ್ಕರ ನಾವು ಇಲ್ಲಿಂದ ಹೋಗಲಿಕ್ಕೆ ಸುಕುಮಾರ ಆದಿಯನ್ನು ಕೊಡುತ್ತಾಯಿ ಅಂತ ಹೇಳಿ ತಾಯಿ ಗಂಗೆಯನ್ನ ಪೂಜೆಯನ್ನ ಮಾಡಿದಾಗ ಆ ನದಿ ತಗ್ತದೆ. ಆಗ ಎಲ್ಲರೂ ಹೊರಗಡೆ ಈ ಭಾಗಕ್ಕೆ ಬರ್ತಾರೆ. ಬಂದ ನಂತರ ಅವನು ಯಾರು ಬಾಳ್ಯಗಾರ ಪ್ರಸ್ತುತ ಇರ್ತಾರೋ ಅವರು ಕಟ್ಟಿಸ್ಕೊಂಡು ಬರ್ತಾರೆ. ಬರೋದ್ರಲ್ಲಿ ಯಥಾಸ್ಥಿತಿ ಈ ಕಾರ್ಲಾರ್ ನದಿ ಕುಕ್ಕಿ ಹರಿಯುತ್ತದೆ. ಆಗ ಅದು ಬರಲಿಕ್ಕಾಗಲ್ಲ. ಅಲ್ಲಿಂದ ನೇರವಾಗಿ ಬಂದವರು ದೇವನಹಳ್ಳಿ,
ಅವಂತಿ ಅನ್ನುವಂಥ ಗ್ರಾಮದಲ್ಲಿ ಮೊದಲಿಗೆ ನೆಲೆಸ್ತಾರೆ. ಅಲ್ಲಿ ಕೆಂಪಮ್ಮ ತಾಯಿಯ ಒಂದು ದೇವಸ್ಥಾನವನ್ನು ಕಟ್ತಾರೆ. ನಂತರ ಲಕ್ಷ್ಮೀನರಸಿಂಹ ದೇವಸ್ಥಾನವನ್ನು ಕಟ್ತಾರೆ. ಅವರಲ್ಲಿ 4 ಜನ ಅಣ್ಣ ತಮ್ಮಂದಿರು ಒಟ್ಟಿಗೆ ಬಂದಂತ ಸಂದರ್ಭದಲ್ಲಿ ಇದು ಏನಾದರೂ ಮಾಡಿ ಇಂಥ ಕೆಟ್ಟ ಪಾಳ್ಯಗಾರರ ಹಾವಳಿಯಿಂದ ಯಾವ ಜನರು ಅನ್ಯಾಯಕ್ಕೆ ಒಳಗಾಗಬಾರದು, ನಾವೊಂದು ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ಆ 4 ಜನ ಅಣ್ಣ ತಮ್ಮಂದಿರು ಒಂದು ತೀರ್ಮಾನವನ್ನು ಮಾಡಿ, ಒಬ್ಬರು ಚಿಕ್ಕಬಳ್ಳಾಪುರದ ಪ್ರಾಂತ್ಯ, 2ನೇವರು ದೇವನಹಳ್ಳಿ, 3ನೇವರು ಹೊಸಕೋಟೆ, 4ನೇವರು ಯಲಹಂಕ, ಹೀಗೆ 4 ಅಣ್ಣ ತಮ್ಮಂದಿರು 4 ಭಾಗದಲ್ಲಿ ಕೂತು ಒಂದು ಚರ್ಚೆಯನ್ನು ಮಾಡಿ ಧರ್ಮದ ಹಾದಿಯಲ್ಲಿ ಸಾಗೋಣ, ನಮಗೆ ಬಂದಂತ ಮನೆಗೆ ನೋವು ಬೇರೆ ಯಾವ ಸಂಸಾರಕ್ಕೂ ಹೆಣ್ಣು ಮಕ್ಕಳಿಗೂ ಅವರ ಕುಟುಂಬಕ್ಕೆ ಬರಬಾರದು, ಆ ರೀತಿ ನಡಿಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಅಲ್ಲಿಂದ ಜೀವನ ಪ್ರಾರಂಭ. ಅದಾದ ನಂತರ ಬೆಂಗಳೂರು ಹೊರವಲಯಕ್ಕೆ ಬರ್ತಾರೆ. ಅಲ್ಲಿ ಸೋಮೇಶ್ವರ ದೇವಸ್ಥಾನವನ್ನ ಉದ್ಭವ ಮೂರ್ತಿ ಆದಾಗ ತಗೊಂಡೋಗಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಗವಿಗಂಗಾಧರ ದೇವಸ್ಥಾನ ಮಾಡ್ತಾರೆ, ವೀರಭದ್ರ ಸ್ವಾಮಿ ದೇವಸ್ಥಾನ ಮಾಡ್ತಾರೆ, ಮತ್ತೆ ಬಂಡೆ ಮಹಾಕಾಳಮ್ಮ ದೇವಸ್ಥಾನ ಮಾಡ್ತಾರೆ, ಧರ್ಮರಾಯನ ದೇವಸ್ಥಾನ ಮಾಡ್ತಾರೆ, ಅಣ್ಣಮ್ಮ ತಾಯಿ ದೇವಸ್ಥಾನ ಮಾಡ್ತಾರೆ. ಹೀಗೆ 100 ದೇವಸ್ಥಾನಗಳನ್ನ ಕಟ್ಟಿ ಗುರು ಹಿರಿಯರನ್ನ, ತಂದೆ ತಾಯಿಯರನ್ನ, ಬಂಧುಗಳನ್ನ, ರೈತರನ್ನ ತಮ್ಮ ಒಡನಾಡಿಗಳಾಗಿ, ಅವರ ಹಿತೈಷಿಗಳಾಗಿ, ತಮ್ಮ ಒಡಹುಟ್ಟಿದವರಾಗಿ ಎಲ್ಲರನ್ನ ಭಾವನೆಯನ್ನ ಹಂಚಿಕೊಂಡು ಕೆಂಪೇಗೌಡರ ವಂಶಜರು, ರಣಬೈರೇಗೌಡರು ಎಲ್ಲರೂ ಬರುವಂತಹ ಹಾದಿಯಲ್ಲಿ ಕಾಲಕ್ರಮೇಣ ಬದಲಾವಣೆ ಆಗ್ತದೆ. ಆಗ ಈ ಒಂದು ಪ್ರಾಂತ್ಯವನ್ನು ಕಟ್ಟಬೇಕು ಅನ್ನುವಾಗ ಬೆಂಗಳೂರಿನ ಆಯಾಕಟ್ಟಿನಲ್ಲಿ ಬಹಳ ಸೂಕ್ಷ್ಮವಾದ ಪ್ರದೇಶ. ಯಾವುದೇ ಶತ್ರುಗಳು ಹೊರಗಡೆಯಿಂದ ಬರಬೇಕಾದ್ರೆ ಅದು ಒಂದು ಗೊಂಡಾರಣ್ಯ ಬೆಂಗಳೂರು. ಹಾಗಾಗಿ ಶತ್ರುಗಳು ಬರೋದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಮುಂದೆ ಆಗುವ ಅನಾಹುತಕ್ಕೆ ಇವತ್ತು ಬೇರೆ ಮಾರ್ಗವನ್ನ ಮಾಡ್ಕೋಬೇಕು ಅಂತ ಹೇಳಿ ಹಿರಿಯ ಕೆಂಪೇಗೌಡರು ಬದಲಾವಣೆ ದಿಕ್ಕನ್ನ ಕೊಡ್ತಾರೆ. ನಂತರ ಮಾಗಡಿ ಕೋಟೆಯನ್ನ ಕಟ್ತಾರೆ. ಕೋಟೆಯನ್ನು ಕಟ್ಟಿದ ನಂತರ ಸಾವಂದುರ್ಗವನ್ನ ಗೆಲ್ತಾರೆ. ಸಾವಂದುರ್ಗ ಗೆದ್ದ ನಂತರ ಹುಲಿದುರ್ಗದ ಬೆಟ್ಟಕ್ಕೆ ಅವರ ಪ್ರಯಾಣ ಬೆಳೀತದೆ. ಅಲ್ಲಿಂದ ಹುದ್ರಿ ದುರ್ಗದ 7 ಸುತ್ತಿನ ಕೋಟೆಯಲ್ಲಿ ಅವರ ಜೀವನ ಪ್ರಾರಂಭವಾಗ್ತದೆ. ಅದಾದ ನಂತರ ಶಿವಗಂಗೆಯಲ್ಲಿ 7 ಕೊಪ್ಪರಿಗೆ ಹಣ, ಭಗವಂತ ಕೊಟ್ಟಂತ ಹಣದಲ್ಲಿ ಅವರು ಈ ಒಂದು ಧರ್ಮ ಕಾರ್ಯಗಳನ್ನ, ದೇವಸ್ಥಾನಗಳನ್ನ, ಕೆರೆಗಳನ್ನ, ಕಲ್ಯಾಣಿಗಳನ್ನ, ಗುಂಡುಲೋಪಗಳನ್ನ ಹೀಗೆ ಒಂದೊಂದಾಗಿ ಸಾಲು ಸಾಲು ಸಾಲಾಗಿ ಎಲ್ಲವನ್ನ ಕಟ್ಟಿದ ಮುಂದೆ ಸಾಕ್ತಾರೆ. ಅದಾದ ನಂತರ ಈ ಒಂದು ಪ್ರಾಂತ್ಯವನ್ನು ಕಟ್ಟಿದಾಗ ಮತ್ತೆ ಅದು ಹಿಂದೆ ಒಂದು ಕೋಟೆ ಇತ್ತು. ಯಾವ ಕೋಟೆ ಅಂದ್ರೆ ಅದು ಚಿಕ್ಕಬಳ್ಳಾಪುರದ ಕೋಟೆ, ದೇವನಹಳ್ಳಿ ಇವತ್ತು ಜೀವಂತವಾಗಿದೆ. ಹೀಗೆ ಕಟ್ಟಿದಾಗ ಅವರು 7 ಕೋಟೆಗಳನ್ನ ಕಟ್ತಾರೆ. ಒಂದು ಮಾಗಡಿ ಕೋಟೆ, ಒಂದು ಸಾವನದುರ್ಗ, ಒಂದು ಹುಲಿದುರ್ಗ, ಒಂದು ಉತ್ತರದುರ್ಗ, ಒಂದು ಶಿವಗಂಗೆ, ಒಂದು ಚಿಕ್ಕಬಳ್ಳಾಪುರದ ಕೋಟೆ. ದೊಡ್ಡ ಕೋಟೆಗಳು, ಸಣ್ಣ ಸಣ್ಣ ಬೆಟ್ಟ ಗುಡ್ಡಗಳಲ್ಲಿ ಅನೇಕ ಕೋಟೆಗಳನ್ನು ಕಟ್ಟಿ ಇವರ ಜೀವನದ ವ್ಯಾಪ್ತಿ ಎಷ್ಟಿತ್ತಪ್ಪ ಅಂದ್ರೆ ಇವತ್ತು ತಮಿಳುನಾಡಿನ ಭಾಗದಿಂದ, ಈ ಕಡೆ ಆಂಧ್ರದ ಭಾಗದಿಂದ, ಈ ಕಡೆ ಶಿರಾ ತಾಲೂಕಿನವರೆಗೂ 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಬ್ಬ ರಾಜರು ಆಡಳಿತ ಮಾಡುವಂತಹ ನಿಟ್ಟಿನಲ್ಲಿ ಒಬ್ಬ ಸಾವಂತ ರಾಜನಾಗಿ ಮಾಗಡಿ ಕೆಂಪೇಗೌಡ ವಂಶಜರು ನಿರಂತರವಾಗಿ ಶ್ರಮವನ್ನು ವಹಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಹೃದಯ ಸಿಂಹಾಸನದಲ್ಲಿ ಅವರೆಲ್ಲರ ಮನಸ್ಸಿನಲ್ಲಿ ಇವತ್ತು ಇದ್ದಾರೆ ಅಂದ್ರೆ ಅವರು ಮಾಡಿದ ಸಾಧನೆ ಇವತ್ತು ನಾವು ನೀವೆಲ್ಲರೂ ಸೇರೋದಕ್ಕೆ ಸಾಕ್ಷಿ ಕೇಳೋದಕ್ಕೆ ನಾವು ಬಯಸ್ತೀವಿ. ಹೀಗಾಗ ಮತ್ತೆ ಎಲ್ಲವನ್ನ ಮಾಡ್ಕೊಂಡು ಬಂದಾಗ ಎಲ್ಲವನ್ನು ಮಾಡೋದು ಬೆಂಗಳೂರಿನಲ್ಲಿ ಒಂದು ಕೋಟೆಯನ್ನು ಕಟ್ಟಬೇಕು. ಕೋಟೆಯನ್ನು ಕಟ್ಟಲಿಲ್ಲ ಅಂದ್ರೆ ನಾವು ಬೆಂಗಳೂರು ಮೂಲಸ್ಥರಾಗಿ ಕೋಟೆ ಕಟ್ಟಲಿಲ್ಲ ಅಂದ್ರೆ ನಾವೇನು ಸಾಧನೆಯನ್ನು ಮಾಡಲಿಲ್ಲ ಅನ್ನುವಂತ ಮನಸ್ಸಿನ ನೋವು ಉಳಿಬಾರದು ಅಂತ ಹೇಳಿ ಅವಾಗ ಸಿದ್ಧಿ ಪುರುಷರಿದ್ರು, ಕಣ್ವೇಶ್ವರ ಮಹರ್ಷಿಗಳು, ಮಾಂಡವಿ ಮಹರ್ಷಿಗಳು, ಅನೇಕ ಋಷಿ ಮುನಿಗಳ ತಪೋವನ ರಾಮನಗರ ಜಿಲ್ಲೆ. ಇಂಥ ಒಂದು ತಪೋವನದಲ್ಲಿದ್ದಂಥವರು ಬೆಂಗಳೂರಿನಲ್ಲಿ ಕಟ್ಟಬೇಕು ಅಂತ ಹೇಳಿ ಗವಿಗಂಗಾಧರ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ಅಣ್ಣಮ್ಮ ತಾಯಿಯ ಪೂಜೆಯನ್ನು ಮಾಡಿ ಕೆಲಸಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಇವತ್ತು ಏನು ವಿಕ್ಟೋರಿಯಾ ಆಸ್ಪತ್ರೆ ಇದೆ ಅದು ಕೆಂಪೇಗೌಡರು ಕಟ್ಟಿದಂತ ಒಂದು ಕೋಟೆ. ಆ ಕೋಟೆಯ ಸುತ್ತ ಭಾಗ ಕಟ್ಟಿದ್ರು.
ಆದ್ರೆ ಕೋಟೆ ಹೆಬ್ಬಾಗಿಲು ಎಷ್ಟು ಸಾರಿ ಕಟ್ಟಲು ಅದು ಬಿದ್ದು 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 ಹೋಗ್ತಾ ಇದೆ. ಅವಾಗ ಒಂದು ಸಮಸ್ಯೆ ಕಾಡ್ತು, ಯಾತಕ್ಕೆ ಹೀಗಾಗ್ತಾ ಇದೆ? ಯಾರೋ ನಮ್ಮ ಹಿತಶತ್ರುಗಳು ಈ ಒಂದು ರಾತ್ರಿ ಕೋಟೆ ಹೆಬ್ಬಾಗಿಲನ್ನ ಕೆಡವಿ 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 ಹೋಗ್ತಾ ಇದ್ದಾರೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಅವರಿಗೆ ದಂಡನೆಯನ್ನು ಕೊಡಬೇಕು ಅಂತ ಹೇಳಿ ಕಾವಲುಗಾರನ ಹಾಕಿದ್ರು, ಸೈನಿಕರನ್ನ ಹಾಕಿದ್ರು. ಬೆಳಗ್ಗೆ ಜವ ಬಿದ್ದೋಗಿರೋದು. ಕೊನೆಗೆ ಮಾರು ವೇಷದಲ್ಲಿ ಮಾಗಡಿ ಕೆಂಪೇಗೌಡ್ರೆ ಕೋಟೆಯ ಕಾವಲಿಗೆ ಹೋಗಿ ನಿಂತ್ಕೊಂಡು ಆ ಕೋಟೆಯ ಕಾವಲನ್ನ ರಾತ್ರಿ ಎಲ್ಲ ನಿದ್ದೆಗಳಲ್ಲಿ ಕಾಯ್ತಾ ಇರ್ತಾರೆ. ಬೆಳಗಿನ ಜಾವ ಒಂದು 4-4:30 ಸಮಯದಲ್ಲಿ ಒಂದು ನಾವಿವತ್ತು ದೇವರುಗಳು ಪೀಡೆ ಪಿಚಾಚಿಗಳು ಒಂದು ವಿಚಿತ್ರವಾದ ಒಂದು ಧ್ವನಿ ಬರ್ತದೆ ಅನ್ನುವಂತ ಮಾತನ್ನ ಇವತ್ತು ನಾವು ಹಿರಿಯರಿಂದ ಕೇಳಿದ್ದೀವಿ. ಅದು ನಿಜವೂ ಹೌದು. ಎಲ್ಲದಕ್ಕೂ ಭಗವಂತನ ಒಂದೊಂದು ರೂಪ, ಒಂದೊಂದು ರೇಖೆ, ಒಂದೊಂದು ಧ್ವನಿ ಇದೆ. ಹಾಗಾಗಿ ಆತರ ವಿಚಿತ್ರವಾದ ಒಂದು ಶಬ್ದ ಬರ್ತದೆ. ಕೆಂಪೇಗೌಡರು ಯಾರಿರ್ಬೋದು ಸುತ್ತ ನೋಡ್ತಾ ಇರ್ತಾರೆ. ಆದ್ರೆ ಕೋಟೆಯ ಹೆಬ್ಬಾಗಿಲು ಮತ್ತೆ ಬಿದ್ದೋಗ್ತದೆ, ಕಣ್ಣು ಮುಂದೆ ಬೀಳ್ತದೆ. ಆಗ ಕೆಂಪೇಗೌಡರು ಅನಿಸ್ತದೆ, ಇಲ್ಲ, ಇದು ದೇವರು ನನಗೆ ಕೊಟ್ಟಂತ ಶಿಕ್ಷೆಯ ಹೊರತು ಯಾರು ಜನರಾಗಲಿ ನಮ್ಮ ಶತ್ರುಗಳಾಗಲಿ ಯಾರು ಮಾಡ್ತಾ ಇಲ್ಲ. ಯಾತಕ್ಕೆ ಶತ್ರುಗಳು ಅಂದ್ರೆ ಒಳ್ಳೆಯ ಕೆಲಸವನ್ನು ಮಾಡುವಾಗ, ಎಲ್ಲರ ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದಾಗ, ನಮ್ಮ ಆದಿ ಸುಗಮವಾಗಿ ಎಲ್ಲರೂ ಗೌರವಿಸುವಾಗ ಶತ್ರುಗಳು ನಮ್ಮ ಬೆನ್ನೆ ಹಿಂದೆ ಇರ್ತಾರೆ. ಅಂತ ಒಬ್ಬ ಶತ್ರು ಎಲ್ಲಪ್ಪ ಇದ್ದ ಅಂದ್ರೆ ಚನ್ನಪಟ್ಟಣದಲ್ಲಿ ಜಗದೇಕರಾಯ ಅನ್ನೋ ಒಬ್ಬ ನಾಯಕ ಇದ್ದ. ಅವನು ಕೆಂಪೇಗೌಡರನ್ನ ಸೋಲಿಸಬೇಕು ಅಂತ ಅನೇಕ ಬಾರಿ ಪ್ರಯತ್ನವನ್ನ ಮಾಡಿದ. ಅದು ಸಾಧ್ಯವಾಗಿಲ್ಲ. ಆಗ ಏನ್ ಮಾಡ್ದ, ವಿಜಯನಗರದ ಅರಸರಿಗೆ ಒಂದು ವರದಿಯನ್ನು ಕೊಟ್ಟ. ನೀವು ರಾಜರಾಗಿದ್ದೀರಿ, ನಿಮಗೆ ಸರಿಸಮಾನವಾದ ಒಂದು ರಾಜ್ಯವನ್ನ ಕಟ್ತಾ ಇದ್ದಾರೆ ಕೆಂಪೇಗೌಡರು. ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಅವ್ರು ಯಾರಾದ್ರೂ ಶತ್ರುಗಳಿದ್ದಾರೆ ನಿಮಗೆ ಅದು ಬಲಿಷ್ಠವಾದರೂ ಮಾಡಿ ಕೆಂಪೇಗೌಡರು ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟು ವಿಷ ಬೀಜವನ್ನ ಅಲ್ಲಿ ನೆಡ್ತಾರೆ. ಅದಾದ ನಂತರ ರಾಜನ ಮನೆಗೆ ಗೊತ್ತಲ್ಲ, ಯಾರು ಮಾಡಿದ್ರೆ ತಗೊಂಡು ಕಾರಾಗೃಹಕ್ಕೆ ಹಾಕೋದು. ಅವಾಗ ಕೆಂಪೇಗೌಡರು ಅದೇ ಸಮಸ್ಯೆ ಬಂತು. ತಗೊಂಡೋಗಿ ಕಾರಾಗೃಹದಲ್ಲಿ ಇಟ್ಟರು. 2-3 ವರ್ಷ ಅವನ್ನ ಬಿಡಲಿಲ್ಲ. ಹೋದವ್ರು ಕೆಂಪೇಗೌಡರು ಯಾಕೆ ಬರ್ಲಿಲ್ಲ ಅಂತ ಎಲ್ಲರಿಗೂ ಅನುಮಾನ. ಯಾಕೆಂದ್ರೆ ಇದು ಹಂಪೆಯ ಕೃಷ್ಣದೇವರಾಯರ ಅರಸರ ಕಾಲದಲ್ಲಿ ಕೆಂಪೇಗೌಡರು ಮತ್ತೆ ವಿಜಯನಗರದ ಅರಸರು ಬಹಳ ಆತ್ಮೀಯತೆ, ಒಂದು ಒಡಂಬಡಿಕೆ ಇತ್ತು. ಹಾಗಾಗಿ ಹೋದವರು ಯಾಕೆ ಬರಲಿಲ್ಲ, ಅದೇನು ನಮ್ಮ ಕಾಣದ ಶತ್ರುಗಳ ರಾಜ್ಯವಲ್ಲ ಅನ್ನೋದು ಎಲ್ಲರ ಮನಸ್ಸಲ್ಲಿತ್ತು. ಆಗ ಈ ಭಾಗದ ಅನೇಕ ಸೈನಿಕರು ಮಾರು ವೇಷದಲ್ಲಿ ಹೋಗಿ ಇವತ್ತು ರಾಜರನ್ನ ಕಾಣಬೇಕು, ಬೇರೆ ಯಾರು ಹೇಳಿದ್ರು ಅದು ಸಮಸ್ಯೆ ಬಗೆಹರಿಲ್ಲ ಅಂತ ಹೇಳಿ ನಮ್ಮಲ್ಲಿ ಗಂಧದ ಏನು ಊದಿನ ಧೂಪ ಇದೆ ಅವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಮಹಾರಾಜರಿಗೆ ಇದು ಗಂಧವನ್ನ, ಈ ಗಂಟಿಯನ್ನ ಕೊಡಬೇಕು, ಇದು ಬಹಳ ಅಮೂಲ್ಯವಾದದ್ದು ಅಂತ ಇದರ ಸುವಾಸನೆ ಇಡೀ ಅರಮನೆಯನ್ನು ಆವರಿಸುತ್ತದೆ. ಹಾಗಾಗಿ ನಾವು ಬೇರೆ ಯಾರು ಕೊಟ್ರೆ ಮಹಾರಾಜ ಕೊಟ್ರೆ ನಾವು ಮಹಾರಾಜರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಆಗ ವಿಷಯ ತಿಳಿಸಿದಾಗ ಕರ್ಸ್ಕೊಂಡಾಗ ಹೇಳಿದಾಗ ಈ ತರ ಆಗಿದೆ, ಕೆಂಪೇಗೌಡರಲ್ಲಿ ಬಂದವರು ವಾಪಸ್ ಬಂದಿಲ್ಲ, ಅದಕ್ಕೋಸ್ಕರ ನಾವು ಯಾವ ರೀತಿ ನಿಮ್ಮನ್ನ ಭೇಟಿ ಆಗಬೇಕು ಗೊತ್ತಾಗಿಲ್ಲ, ಅದಕ್ಕೋಸ್ಕರ ಮಾರುವೇಷದಲ್ಲಿ ಈ ಒಂದು ಗಂಧದ ಕಟ್ಟಿಯನ್ನು ತಗೊಂಡು ನಿಮ್ಮನ್ನ ಕಂಡಿದ್ದೀವಿ, ನಮ್ಮಿಂದ ಅಪರಾಧ ಆದ್ರೆ ಕ್ಷಮಿಸಿ ಅಂತ ಹೇಳಿ ಕೇಳ್ಕೊಂಡಾಗ ಆಗ ಹೇಳ್ತಾರಿಲ್ಲ, ಕೆಂಪೇಗೌಡರು ನಮಗೆ ಸರಿಸಮಾನ ರಾಜ್ಯವನ್ನ ಕಟ್ತಾ ಇದ್ದಾರೆ ಅಂದ್ರು, ಅದಕ್ಕೆ ಕಾರಾಗೃಹದಲ್ಲಿ ನಾವೇ ಇಟ್ಟಿದ್ದೀವಿ. ಆಗ ಹೇಳ್ತಾರೆ, ಯಾವತ್ತೂ ಅವರು ಕೆಟ್ಟದನ್ನ ಬಯಸೋರಲ್ಲ, ಎಲ್ಲರ ಏಳಿಗೆಯನ್ನ ಬಯಸುವಂತವ್ರು. ಅವರಿಗೋಸ್ಕರ ನೀವು ಗೂಢಚಾರರನ್ನ ಕಳಿಸಿ, ನೀವು ಸಂಕ್ಷಿಪ್ತವಾಗಿ ಆ ವಿಚಾರಗಳನ್ನ ಗಮನಿಸಿ, ಕೆಂಪೇಗೌಡರು ಆ ರೀತಿ ಏನಾದರೂ ತಪ್ಪನ್ನ ಮಾಡಿದರೆ ನೀವು ಯಾವ ಶಿಕ್ಷೆ ಕೊಟ್ಟರು ನಾವು ಅರ್ಹರು ಅನ್ನೋ ಮಾತನ್ನ ಹೇಳ್ತಾರೆ. ಆಗ ವಿಷಯ ಗೊತ್ತಾದಾಗ ಮಾಗಡಿ ಕೆಂಪೇಗೌಡರು ಎಲ್ಲರ ಪ್ರೀತಿಯನ್ನ ಗೆದ್ದವ್ರೆ, ನಾಡನ್ನ ಕಟ್ಟದ್ ಬಿಟ್ರೆ ಅವ್ರು ಯಾವ ಉದ್ದೇಶವೂ ಇಲ್ಲ ಅಂತ ಗೊತ್ತಾದಾಗ ಕೆಂಪೇಗೌಡರನ್ನ ಆ ಬಂದಿಖಾನೆಯಿಂದ ಹೊರಗೆ ಕಳ್ತಾರೆ. ಇವತ್ತು ವಿಜಯನಗರದಲ್ಲಿ ಆನೆಗುಂದಿ ಎನ್ನುವಂತ ಒಂದು ಶೆಲ್ ಇದೆ, ಅಂದ್ರೆ ಕಾರಾಗೃಹ ಅಂದ್ರೆ ತಗೊಂಡೋಗಿ ಆ ಒಂದು ಕತ್ತಲೆ ಕೋಣೆಯಲ್ಲಿ ಕೂಡ ಹಾಕುವಂತ ಜಾಗ. ಅಲ್ಲಿಂದ ಕೆಂಪೇಗೌಡರನ್ನ ಕರೆಸಿ ಅವಾಗ ಹೇಳ್ತಾರೆ, ಕೆಂಪೇಗೌಡ್ರೆ ನಾವು ಏಳಿಗೆ ಮಾತು ಕಟ್ಕೊಂಡು ನಿಮ್ಮನ್ನ ಕಾರಾಗೃಹದಲ್ಲಿ ಇಟ್ಟಿದ್ದೀವಿ, ವಿಷಯ ತಿಳಿದಿದೆ, ನೀವು
ನಾವು ಯಾವುದೇ ನಿಮ್ಮ ಕೆಲಸಕ್ಕೆ, ನೀವು ನಾಡಗಟ್ಟೋದಿಕ್ಕೆ, ನಿಮ್ಮ ಪ್ರಜೆಗಳನ್ನ ಪ್ರೀತಿಗೊಳಿಸಲಿಕ್ಕೆ ನಾವು ಅಡ್ಡ ಬರೋದಿಲ್ಲ. ಹಾಗಾಗಿ ನಿನಗೆ ಹಣವನ್ನ ಸಹಾಯವನ್ನು ಮಾಡ್ತೀವಿ, ಅದರ ಜೊತೆಯಲ್ಲಿ ಒಂದು ಬಿರುದನ್ನ ಕೊಡ್ತೀವಿ ಅಂತ ಹೇಳಿ ಅವತ್ತು ಒಂದು ಬಿರುದನ್ನ ಕೊಡ್ತಾರೆ ಮಾಗಡಿ ಕೆಂಪೇಗೌಡರು. ಯಾವ ಬಿರುದು? ರಾಯ ಅನ್ನುವಂತ ಬಿರುದು. ಆ ರಾಯ ಅನ್ನೋ ಬಿರುದು ಯಾಕಪ್ಪ ಅಂತ ನಿಮ್ಗೆ ಎಷ್ಟೋ ಜನಕ್ಕೆ ಅರ್ಥವಾಗಿದ್ರೆ ಆಗಿರ್ತದೆ. ಯಾಕಂದ್ರೆ ಓದಿದ್ದೀವಿ, ರಾಜರನ್ನ ಸೋಲಿಸಿ ಯಾವತ್ತು ಸರ್ವಶ್ರೇಷ್ಠನಾಗಿ ಅವನ ಮುಂದೆ ಯಾವ ರಾಜ ಇಲ್ಲ ಅಂತನೋ ಅವರಿಗೆ ರಾಯ ಅನ್ನುವಂತ ಬಿರುದು ಆ ರಾಜರ ಕಾಲದಲ್ಲಿ ಇದ್ದಂಥದ್ದು. ಅಂಥದ್ರಲ್ಲಿ ನೀನು ಒಬ್ಬ ರಾಜನಾಗಿ ಬೆರಿಬೇಕು, ಬಾಳಬೇಕು, ಬದುಕಬೇಕು ಅಂತ ಹೇಳಿ ಹಣದ ಜೊತೆಯಲ್ಲಿ ಅವರಿಗೆ ಒಂದು ಬಿರುದನ್ನ ಕೊಟ್ಟು ಕೆಂಪೇಗೌಡನ ಬಿಡುಗಡೆಯನ್ನ ಮಾಡ್ತಾರೆ. ಅಲ್ಲಿಂದ ಬಂದ ತಕ್ಷಣ ಕೆಂಪೇಗೌಡರು ಮಾಡಿದಂತ ದಾನ ಧರ್ಮಗಳು ಒಂದು ಎರಡಲ್ಲ ಮಾಡ್ಕೊಂಡು ಸಾಕ್ತಾ ಇರ್ತಾರೆ. ಕೋಟೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೋಟೆ ಹೆಬ್ಬಾಗ್ಲು ನಿಂತ್ಕೊಳ್ತದೆ. ಮಾತಾಡ್ಬೋದ? ಸಮಯನ ಮುಟ್ಟಾಕ್ಬೋದ? ರಾಜೇಶ್ ಮಾತಾಡ್ಬೋದ? ಮಾತಾಡ್ಬೋದ? ಹಾಗಾಗಿ ಅವಾಗ ಕೋಟೆಯ ಬಾಗಿಲು ಬಿದ್ದು ಹೋಗ್ತದೆ. ಅವಾಗ ಬಂದು ಆಸ್ಥಾನಕ್ಕೆ ಬರ್ತಾರೆ ಕೆಂಪೇಗೌಡರು. ನಾನು ಮಾಡೋದು ದಾನ ಧರ್ಮ ನನಗೆ ಸಂತೋಷವನ್ನು ಕೊಟ್ಟಿರ್ಬೋದು, ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಭಗವಂತನ ನನಗೆ ಪ್ರೇರಣೆ ಇಲ್ಲ ಅಂದ್ಮೇಲೆ ನಾನು ಎಲ್ಲೋ ಒಂದ್ ಕಡೆ ನನಗೆ ಗೊತ್ತಿಲ್ಲದ ತಪ್ಪು ನಡೀತಾ ಇದೆ, ಅದಕ್ಕೆ ಶಿಕ್ಷೆ ನಾನೇ ಅನುಭವಿಸ್ಬೇಕು, ಇಲ್ಲ ಅಂದ್ರೆ ಅದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನು ಹುಡುಕ್ಬೇಕು ಅಂತ ಹೇಳಿ ಅರಮನೆಯಲ್ಲಿ ಎಲ್ಲರನ್ನ ಕರೆಸ್ತಾರೆ. ಕುಲ ಪುರೋಹಿತರು ಅಂತ ಮಧುಭಟ್ಟರನ್ನ, ಸೈನಿಕರನ್ನ, ಶಾಸ್ತ್ರ ಪಂಡಿತರನ್ನ ಎಲ್ಲರನ್ನ ಕರೆಸಿ ವಿಚಾರವನ್ನ ಮುಂದೆ ಇಡ್ತಾರೆ. ಇವತ್ತು ಕೋಟೆ ಹೆಬ್ಬಾಗಲು ಬಿದ್ದು ಹೋಗ್ತಾ ಇದೆ, ಇದಕ್ಕೆ ಪರಿಹಾರವೇನು? ಅದಕ್ಕೆ ಎಲ್ಲ ಆಸ್ಥಾನದ ಪಂಡಿತರು ಹೇಳ್ತಾರೆ, ಇದಕ್ಕೆ ಒಂದು ಪೂಜೆಯನ್ನ ಮಾಡಬೇಕು. ಯಾವ ಪೂಜೆ? ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಕೆಂಪೇಗೌಡರು ನೇರವಾಗಿ ಆದೇಶವನ್ನ ಕೊಡ್ತಾರೆ. ಆಗ ಎಲ್ಲರೂ ಸಿದ್ಧತೆ ಹ್ಯಾಕ್ ಮಾಡ್ಕೋಬೇಕು ಅಂತ ಎಲ್ಲ ಗೊತ್ತಿದೆ, ಬಟ್ ಕೆಂಪೇಗೌಡರು ಹೇಳೋದು ಹೆಂಗೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆಗ ಕೆಂಪೇಗೌಡರು ಚಿಂತನೆಯನ್ನು ಮಾಡಲು, ಮನುಷ್ಯ ಹುಟ್ಟು ಸಾವಿನ ಮಧ್ಯದಲ್ಲಿ ಸಾಧನೆಯೇ ಇದೊಂದು ಬೆಳೆ, ಇದಕ್ಕೆ ಸಾವಿಲ್ಲ. ಇಂಥ ಒಂದು ಸಾಧನೆ ನಾಡ್ ಕಟ್ಟಬೇಕು ಅಂತ ಹೋದವನಿಗೆ ಭಗವಂತನಿಗೆ ನಮಗೆ ಪ್ರೇರಣೆ ಇಲ್ಲ ಅಂದ್ಮೇಲೆ ನಾನು ಎಷ್ಟು ದಿನ ಬದುಕಬಹುದು? ಹಾಗಾಗಿ ಒಬ್ಬ ರೈತನನ್ನು, ಒಬ್ಬ ಸೈನಿಕನನ್ನು, ಒಬ್ಬ ಹಿತಶತ್ರುಗಳ ಒಬ್ಬ ವ್ಯಕ್ತಿಯನ್ನು ತಂದು ಬಲಿದಾನವನ್ನು ಕೊಟ್ಟು ಈ ನಾಡನ್ನ, ಈ ಕೋಟೆಯನ್ನ ಕಟ್ಟುವ ಬದಲು ಇದಕ್ಕೆ ನನ್ನನ್ನೇ ನಾನು ಸಮರ್ಪಣೆಯನ್ನ ಮಾಡ್ಕೋಬೇಕು, ನನ್ನ ಬಲಿದಾನವನ್ನು ನಾನೇ ಈ ನಾಡಿಗೆ ಸಮರ್ಪಿಸಬೇಕು ಅಂತ ಹೇಳಿ ಮಾಗಡಿ ಕೆಂಪೇಗೌಡರು ತೀರ್ಮಾನವನ್ನು ಮಾಡಿ ಮತ್ತೆ ಆಸ್ಥಾನಕ್ಕೆ ಎಲ್ಲರನ್ನ ಕರೆಸ್ತಾರೆ. ಅಲ್ಲಿ ಶಾಸ್ತ್ರ ಪಂಡಿತರೆ, ನಿಮಗೆ ಒಂದು ಒಳ್ಳೆಯ ಸಂದೇಶ, ಕೋಟೆಯ ಹೆಬ್ಬಾಗಿಲಿಗೆ ಒಂದು ಬಲಿದಾನ ಕೊಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಡಿ. ಆಗ ಎಲ್ಲರೂ ಕೇಳ್ತಾರೆ, ಆ ವ್ಯಕ್ತಿ ಯಾರು? ಅದು ಹೇಗೆ ಕೇಳ್ತೀವಿ? ಬೇರೆಯವ್ರನ್ನ ಬಲಿ ಕೊಟ್ರೆ ನಿಮಗೆ ಸಂತೋಷ ಆಗುತ್ತೆ, ನಾನೇ ಬಲಿದಾನವಾದ ನಿಮಗೆ ಕಷ್ಟ ಏನು ಅನ್ನುವಂಥ ವಿಚಾರವನ್ನ ಮನಗಟ್ಟಾಗಿ ಎಲ್ಲರೂ ಹೇಳಿದಾಗ ಎಲ್ಲರೂ ಭಯಭೀತರಾಗಿ ಮುಖವನ್ನ ನೋಡ್ತಾರೆ, ಯಾರು ಮಾತಾಡೋದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಕೇಳಿದ್ದು ಸಮಯ ಆದ್ರೆ. ಹಾಗಾಗಿ ಆ ಒಂದು ಕೇಳಿದಾಗ ನಾನು ಹೇಳ್ತೀನಿ, ನಾನೇ ಬಲಿದಾನವನ್ನು ಕೊಡ್ತೀನಿ, ಅಮಾಯಕರನ್ನು ಕೊಟ್ಟು, ಅಸಹಾಯಕರನ್ನು ಕೊಟ್ಟು, ಒಬ್ಬ ಸೈನಿಕರನ್ನು ಕೊಟ್ಟು ಈ ರಾಜ್ಯ ಕಟ್ಟಲು ನನಗೆ ಬೇಡ. ಒಕ್ಕಲದಂದ್ರೆ ಹುಟ್ಟಿದ್ರೆ ಒಕ್ಕಲದಂದ್ರೆ ನಾವು ಬದುಕೋಣ, ಆದ್ರಿಂದ ಈ ರಾಜ್ಯ ಜೀವನ ಸಾಕು ಅಂತ ಹೇಳಿ ಅಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಆ ಶಾಸ್ತ್ರವನ್ನು ಹೇಳಿದಾಗ ಮತ್ತೊಂದು ಹೇಳ್ತಾರೆ, ಪ್ರಭು ಇದು ಒಂದು ವ್ಯಕ್ತಿಯ ಬಲಿದಾನದಿಂದ ಈ ಕೋಟೆ, ಈ ನಾಡು ಉಳಿತದೆ ಅಂದ್ರೆ ನಾವೆಲ್ಲರೂ ಬಲಿದಾನವನ್ನು ಕೊಡಕ್ಕೆ ನಾವು ಸಿದ್ಧ ಇದ್ದೇವೆ. ಆದರೆ ವಿಷಯ ಅದಲ್ಲ. ಹಾಗಾದ್ರೆ ಮತ್ತೇನು ವಿಷಯ? ಏನೂ ಇಲ್ಲ. ಪುತ್ರವತಿಯಾದ ತುಂಬು ಗರ್ಭಿಣಿಯ ಶ್ರೀಹತ್ಯೆ ಆದರೆ ಮಾತ್ರ ಈ ಕೋಟೆ, ಈ ನಾಡು ಬೆಳೆಯಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನ ಆಸ್ಥಾನದಲ್ಲಿ ಹೇಳ್ತಾರೆ. ಅವಾಗ ಮಾಗಡಿ ಕೆಂಪೇಗೌಡರಿಗೆ ಆಕಾಶವೇ ತಲೆ ಮೇಲೆ ಅಲ್ಲಿ ಕುಸ್ತಿ ಕೂತಾರೆ. ಏನಪ್ಪ ವಿಧಿಯಾಟ? ನಾನು ಬೇರೆಯವರ ಬಲಿದಾನಗಳು, ನನ್ನ ಬಲಿದಾನವೂ ಸಹ ಇವತ್ತು ನೆರವೇರಿಲ್ಲ ಅಂದ್ರೆ ಇನ್ನು ಮುಂದಿನ
ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನನ್ನ ಯಶಸ್ವಿಗೆ ಇಲ್ಲಿ ಭಗವಂತ ದಾರಿ ಕೊಟ್ಟಿಲ್ಲ ಅಂತ ಹೇಳಿ ಕಣ್ಣೀರಲ್ಲಿ ಕೈ ತೊಳೆಯುವಂತ ಸಂದರ್ಭ ಮಾಗಡಿ ಕೆಂಪೇಗೌಡರಿಗೆ ಬರ್ತದೆ. ಆಗ ತನ್ನ ಸೊಸೆಯಾದ ಲಕ್ಷ್ಮೀದೇವಿ 9 ತಿಂಗಳ ಗರ್ಭಿಣಿ ಮಾವನವರಲ್ಲಿ ಬಂದು ಕೇಳ್ತಾರೆ ಕೆಂಪೇಗೌಡರಲ್ಲಿ, ಮಾವನವರೇ ಯಾತಕ್ಕೆ ಇಷ್ಟೊಂದು ಕಣ್ಣೀರು ಆಗ್ತಾ ಇದ್ದೀರಿ? ಶತ್ರುಗಳ ಬಾಧೆ ಇಲ್ಲ, ಶತ್ರುಗಳು ನಿಮ್ಮ ಹೆಸರುಗಳಿದ್ರೆ ಓಡೋಗ್ತಾರೆ, ಅಂತದ್ರಲ್ಲಿ ಏತಕ್ಕೋಸ್ಕರ ಇವತ್ತು ಕಣ್ಣೀರಿನ ನಿಮ್ಮ ದುಃಖಕ್ಕೆ ಸಮಾಚಾರ ಏನು ಅಂತ ಕೇಳಿದಾಗ, ತಾಯಿ ನಾನು ಏನ್ ಪಾಪ ಮಾಡಿದ್ರೆ ಗೊತ್ತಿಲ್ಲ, ನಾನು ಕೋಟೆಯನ್ನ ಕಟ್ಟಕ್ಕೆ ಹೋದಾಗ ಇವೆಲ್ಲ ವಿಘ್ನಗಳು ಬಂದಿದೆ, ನಾನೆಲ್ಲೋ ನತದೃಷ್ಟ, ಹಾಗಾಗಿ ಇಂಥ ಒಂದು ನಾಡನ್ನು ಕಟ್ಟಕ್ಕೆ ಆಗ್ಲಿಲ್ವಲ್ಲ ಅಂತ ನನಗೆ ಕಣ್ಣೀರು ಬರ್ತಾ ಇದೆ, ಅಂತದ್ರಲ್ಲಿ ನಾನೇ ಬಲಿದಾನಕ್ಕೆ ಮುಂದಾದೆ. ಇವತ್ತು ಎಲ್ಲ ಪಂಡಿತರು ಪತುರ್ವತಿಯಾದ ಗರ್ಭಿಣಿ ಶ್ರೀಯನ್ನು ಹತ್ಯೆ ಮಾಡಿದ್ರೆ ಮಾತ್ರ ಅಂತ ಹೇಳಿದ್ರು, ಹಾಗಾಗಿ ಯಾವುದು ಬೇಡ ತಾಯಿ ಅಂತೇಳಿ ಕಣ್ಣೀರು ಹಾಕ್ಬೋದು. ಅವತ್ತು ಸೊಸೆಯಾದ ಲಕ್ಷ್ಮೀದೇವಿ ಒಂದು ಮಾತು ಹೇಳ್ತಾರೆ, ಮಾವನವರೇ ನೀವು ಧರ್ಮಿಷ್ಠರು, ಎಲ್ಲರನ್ನ ಪ್ರೀತಿಸಿದವರು, ಈ ನಾಡಿನ ಜನಕ್ಕೋಸ್ಕರ ಸದಾ ಕಾಲ ಮಿಡಿತದಲ್ಲಿ ದುಡಿಯುವಂತವರು, ನಿಮಗೆ ದೇವರು ಯಾವತ್ತೂ ಕೈ ಬಿಡಲ್ಲ, ನೀವೇನು ಈ ನಾಡನ್ನ ಕಟ್ಟಬೇಕು ಅಂತ ನೀವು ಅಂದಿದ್ದೀರಿ ಅದು ನೆರವೇರ್ತದೆ, ಆದ್ರೆ ನಿಮ್ಮಲ್ಲಿ ನನಗೆ ಒಂದು ಆಶ್ರಯ ಮತ್ತು ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ಆ ತುಂಬಗರ್ಭಿಣಿ ಲಕ್ಷ್ಮೀದೇವಿ ಕೇಳ, ಏನದು ನನಗೆ 3 ದಿನಗಳ ವ್ರತವನ್ನ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ, ನೀವು ಕಣ್ಣೀರನ್ನು ಒರೆಸ್ಕೊಡಿ ಅಂತ ಹೇಳಿ ಕೇಳಿದಾಗ, ಅದು ಯಾವ ಮಹಾತಾಯಿ ಎಲ್ಲವೂ ಮುಟ್ಟೋಗಿದೆ, ನೀನು 3 ದಿನ ವ್ರತದಲ್ಲಿ ಮಾಡಮ್ಮ ತಾಯಿ ಅಂತ ಹೇಳಿ ಆದೇಶ ಮಾಡಿ ಅವರಿಗೆ ಆಶೀರ್ವಾದವನ್ನು ಮಾಡಿ. ಆಗ ಮೊದಲನೇ ದಿನ ನಗರ ದೇವತೆ ಅಣ್ಣಮ್ಮ ತಾಯಿಗೆ 1 ದಿನ ವ್ರತವನ್ನ ಮಾಡಿ, 2 ದಿನ ಕಾಲವೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡಿ, 3ನೇ ದಿವಸ ಗವಿಗಂಗಾಧರ ದೇವಸ್ಥಾನದ ಪೂಜೆಯನ್ನು ಮಾಡಿ, 3:30-4 ಸರಿರಾತ್ರಿಯಲ್ಲಿ ಆ ಬೆಂಗಳೂರಿಗೆ ಕೋಟೆಗೆ ಹೋಗಿ ತನ್ನ ಕತ್ತಿಯಿಂದ ತಾನೇ ಬಲಿದಾನವನ್ನು ಕೊಟ್ಟು ಈ ನಾಡಿನ ಜಾಗಮಯಿಯಾದವಳು ಕೆಂಪೇಗೌಡ ಸೊಸೆ ಲಕ್ಷ್ಮೀದೇವಿ ಅನ್ನೋದಕ್ಕೆ ನಾನು ಬಯಸ್ತೇನೆ. ಇದು ಕೆಂಪೇಗೌಡರಲ್ಲಿ ಜಾಗಮಯಿಗೆ ಇಷ್ಟೊಂದು ಜನರ ಪ್ರೀತಿಗೆ ಕಾತರವಾಗಬೇಕಾದ್ರೆ ಇವತ್ತು ಕೆಂಪೇಗೌಡ ವಂಶವನ್ನೇ ಸ್ಥಗಿತಗೊಳಿಸಿ ಈ ನಾಡಿನ ಪ್ರಜೆಗಳೇ, ಈ ನಾಡಿನ ರೈತರೇ, ನಮ್ಮನ್ನು ನಂಬಿರುವ ಪ್ರಜೆಗಳೇ ನಮ್ಮ ಮಕ್ಕಳು ಅನ್ನುವ ದೃಷ್ಟಿನಲ್ಲಿ ಅವತ್ತು ಅಲ್ಲಿಗೆ ಕೆಂಪೇಗೌಡರ ವಂಶದ ಕುಡಿ ಅಲ್ಲಿಗೆ ನಶಿಸಿತು. ಆದ್ರೂ ಅದನ್ನ ನೋಡಿದಂತ ಪುಣ್ಯಾತ್ಮ ಮಾಗಡಿ ಕೆಂಪೇಗೌಡ, ಇಲ್ಲ ನನ್ನ ಆಲೋಚನೆಗೋಸ್ಕರ ನನ್ನ ವಂಶದ ಕುಡಿ ಮತ್ತು ನನ್ನ ಸೊಸೆ ಬಲಿದಾನವಾಗಿದೆ, ಏನಾದರೂ ಮಾಡಿ ಇದನ್ನು ಕಲ್ಪರಿಸುವಾಗಿ ಕಟ್ಟಬೇಕು ಅಂತ ಹೇಳಿ 1300ಕ್ಕೂ ಕೆರೆಗಳನ್ನ ಕಟ್ತಾರೆ, ಕಲ್ಯಾಣಿಗಳನ್ನ ಕಟ್ತಾರೆ, 100 ದೇವಸ್ಥಾನಗಳನ್ನ ಕಟ್ತಾರೆ. ಯಾರು ಎಲ್ಲಿ ಹೋಗ್ತದೆ ಅವರೆಲ್ಲರೂ ದಾನ ಧರ್ಮವನ್ನ ಮಾಡುವ ಮುಖೇನ 2 ಕೋಟೆಗಳನ್ನ ಕಟ್ತಾರೆ. ಹೀಗೆ ಕಟ್ಟಿ ಒಂದು ಕೊನೆಯ ಹಂತಕ್ಕೆ ಬಂದು ನಿಲ್ತಾರೆ. ಏನ್ ಮಾಡಬಹುದು? ಒಂದು ಕೆಲಸ ಮಾಡೋಣ, ನಮ್ಮ ಅನಿಸಿಕೆ ಏನಿರ್ಬೋದು, ಭಗವಂತನ ಅನಿಸಿಕೆ ಬಹಳ ಮುಖ್ಯ ಅಂತ ಹೇಳಿ 4 ಗೋವುಗಳನ್ನ ಕರೆಸಿ ಗವಿಗಂಗಾಧರ ದೇವಸ್ಥಾನದ ಪೂಜೆಯನ್ನ ಮಾಡಿ, ನಾನು ಪ್ರಾಮಾಣಿಕವಾಗಿ ಧರ್ಮನಿಷ್ಠೆಯಿಂದ ಈ ನಾಡನ್ನ ಕಟ್ಟಿದ್ದು ಅದು ಧರ್ಮಕ್ಕೆ ಅನುಗುಣವಾಗಿದೆ, ಭಗವಂತನ ಅನುಗ್ರಹವಿದೆ, ಬೆಂಗಳೂರಿಷ್ಟು ಭಾಗವನ್ನು ಬೆಳಿಬೇಕು ಅಂತ ಹೇಳಿ ಅವತ್ತಿನ ಚಿಂತನೆಯನ್ನು ಮಾಡಿ 4 ಗೋವುಗಳನ್ನ ಪೂಜೆ ಮಾಡಿ ಬಿಡ್ತಾರೆ. ಆ ಒಂದು ಗೋವು ನಮ್ಮ ಬಂಡಿ ಮಹಾಕಾಳಮ್ಮನ ದೇವಸ್ಥಾನದಿಂದ ಬರ್ತದೆ, 2ನೇದು ನಮ್ಮ ಬಳ್ಳಾರಿ ರಸ್ತೆಯ ರಮಣಶ್ರೀ ಪಾರ್ಕಲ್ಲಿ ನಿಲ್ತದೆ, 3ನೇದು ಇಂದ್ರನಾರಾಯಣ ಕೆರೆಯಲ್ಲಿ ನಿಲ್ತದೆ, 4ನೇದು ಲಾಲ್ಬಾಗಿನ ಬಂಡೆ ಮೇಲೆ ಹೋಗಿ 4 ಎತ್ತುಗಳು ಆ ಭಾಗದಲ್ಲಿ ನಿಲ್ತವೆ. ಅಲ್ಲಿ 4 ಗೋಪುರಗಳನ್ನು ಮಾಡಿಸ್ತಾರೆ. ನಾನು ಧರ್ಮನಿಷ್ಠೆಯಿಂದ ನಾನು ಈ ರಾಜ್ಯವನ್ನ ಈ ನಾಡನ್ನ ಕಟ್ಟಿದ್ದೆ, ಇಷ್ಟು ವಿಶಾಲವಾಗಿ ಬೆಳಿಬೇಕು ಅಂತ ಹೇಳಿ ಅವರ ಸಂಕಲ್ಪ. ಹಾಗಾಗಿ ಅವರ ವ್ಯಾಪ್ತಿ ಎಷ್ಟಿತ್ತು ಅಂದ್ರೆ 800 ಎಕರೆ ಮಾತ್ರ ಕೆಂಪೇಗೌಡ ದೂರದೃಷ್ಟಿಯ ಚಿಂತನೆ ಇತ್ತು. 100 ಕೆರೆಗಳಿದ್ದು, ಎಲ್ಲರೂ ಸಮುದ್ರದ ನೀರು ಆಗಿತ್ತು. ಹಾಗಾಗಿ ಅವರ ಪರಿಕಲ್ಪನೆ ಬಹಳ ಅದ್ಭುತವಾಗಿದೆ. ಆ ಸಂದರ್ಭದಲ್ಲಿ ಇವೆಲ್ಲವನ್ನ ಮಾಡುವ ಜೊತೆಯಲ್ಲಿ ನಾವು ಆಡಳಿತವನ್ನು ಮಾಡಬೇಕಾದ್ರೆ ಎಲ್ಲಾ ವಸ್ತುಗಳು, ಎಲ್ಲಾ ಸಾಮಗ್ರಿಗಳು ಒಂದು ಭಾಗದಲ್ಲಿ ಸಿಗಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ 64 ಪೇಟೆಗಳನ್ನು ಕಟ್ತಾರೆ. ಆ 64 ಪೇಟೆಗಳಲ್ಲಿ ಒಕ್ಕಲಿಗ ಪೇಟೆ ಅನ್ನೋದು ಯಾವುದು, ಇನ್ನು ಎಲ್ಲ ಜನಾಂಗದ ಪೇಟೆಯನ್ನು ಕಟ್ಟಿ ಅವರವರ ಉದ್ಯೋಗಕ್ಕೆ ಅವಕಾಶವನ್ನು ಮಾಡಿ, ಯಾರೇ ಆ ಒಂದು ಬೆಂಗಳೂರಿಗೆ ಬಂದ್ರೆ ಪ್ರತಿಯೊಂದು ಮನೆಗೆ, ಸಂಸಾರಕ್ಕೆ,
ಜೀವನಕ್ಕೆ ಉಡುಗೆ ತೊಡುಗೆಗಳಿಂದ ಸಮೇತ ಎಲ್ಲವೂ ಒಂದು ಭಾಗದಲ್ಲಿ ಸಿಕ್ಕಿ ಯಾರು ಪರದಾಡಬಾರದನ್ನುವಂತ ನಿಟ್ಟಿನಲ್ಲಿ 600 ವರ್ಷಗಳ ಹಿಂದೆ ಚಿಂತನೆ ಮಾಡಲು ಕಟ್ಟಿದ್ದಂತ ಮಾಗಡಿ ಕೆಂಪೇಗೌಡರು ಅವರ ದೂರದೃಷ್ಟಿ ಇವತ್ತು ಹೆಮ್ಮರವಾಗಿ ನಮ್ಮನ್ನು ಕಾಡ್ತಾ ಇದೆ. ಇವತ್ತು ಆ ಬೆಂಗಳೂರು ಮಹಾಸಾಗರದಾಗೆ ಬೆಳೀತಾ ಇದೆ. ಅದಕ್ಕೆ ಅಂತರನೇ ಇಲ್ಲ. 1.5 ಕೋಟಿ ಜನ ವಾಸ ಮಾಡ್ತಾರೆ. ದಿನಕ್ಕೆ ಲಕ್ಷಾಂತರ ಜನ ಬಂದು ಹೊರಗಡೆ ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಹಸಿದವರಿಗೆ ಅನ್ನ ಹಾಕುವಂತ ಒಂದು ಪುಣ್ಯ ಸ್ಥಾನ ಇದೆ. ಅದು ಮೊದಲಿಗೆ ಬೆಂಗಳೂರು, ನಂತರ ಎಲ್ಲ ಗ್ರಾಮಗಳು ಬರ್ತವೆ. ಯಾಕೆಂದ್ರೆ ಅಂತ ಒಂದು ಶುದ್ಧ ಮನಸ್ಸಿನಿಂದ ಆ ಬೆಂಗಳೂರಿನ ಅಡಿಪಾಯವನ್ನ ಗಟ್ಟಿಯಾಗಿ ಭಗವಂತನ ಅನುಗ್ರಹ, ಸಾಧು ಸಂತರ ಆಶೀರ್ವಾದ, ಸಿದ್ಧಿ ಪುರುಷರ ಅನುಗ್ರಹದಿಂದ ಆ ನಗರಕ್ಕೆ ಬುನಾದಿಯನ್ನು ಹಾಕಿದಂತವರು ಮಾಗಡಿ ಕೆಂಪೇಗೌಡರು. ಇವತ್ತು ಹೊರ ರಾಜ್ಯದಿಂದ ಬರ್ತಾರೆ, ಹೊರ ದೇಶದಿಂದ ಬರ್ತಾರೆ, ಅಂತಾರಾಷ್ಟ್ರೀಯದಿಂದ ಎಲ್ಲರೂ ಬಂದರು. ಇವತ್ತು ಬೆಂಗಳೂರಿಗೆ ಯಾರೇ ಬರಲಿ ಅವರಿಗೆ ಭಾಷೆಗೆ ಭಾಷೆಯನ್ನು ಬೆಳೆಸಿ ಉದ್ಯೋಗವನ್ನು ಕೊಟ್ಟು ವಸತಿಯನ್ನು ಕೊಟ್ಟು ನಮ್ಮಲ್ಲೂ ನೀವು ಒಬ್ಬರಾಗಿ ಬದುಕಿ ಎನ್ನುವಂತ ನಾಡೇನಿದ್ರೆ ಅದು ಕನ್ನಡ ಜನ, ಕನ್ನಡಿಗರು ಹೇಳಿಕೆ ಬಯಸ್ತಾರೆ. ಎಲ್ಲರಿಗೂ ಅನ್ನದಾನವನ್ನು ಮಾಡುವುದು ಕನ್ನಡಿಗ. ಹಾಗಾಗಿ ಸರ್ವಧರ್ಮ ಪ್ರಭು ಮಾಗಡಿ ಕೆಂಪೇಗೌಡರು ಮಾಡಿದಂತ ಚರಿತ್ರೆ ಬಹಳ ವಿಶಾಲವಾಗಿದೆ. ಹಾಗಾಗಿ ಇವತ್ತು ರಾಜ್ಯ ಮಾಡ್ತಾ ಇತ್ತು, ಇವತ್ತು ದೇಶ ಮಾಡ್ತಾ ಇದೆ. ಇವತ್ತು ಪ್ರಪಂಚದಾದ್ಯಂತ ಕೆಂಪೇಗೌಡರ ಹಬ್ಬವನ್ನ ಒಂದು ಆಚರಣೆ ಮಾಡುವ ಮುಖೇನ, ಅಂತಾರಾಷ್ಟ್ರೀಯ ವಿಮಾನದ ನಿಲ್ದಾಣ ಮುಖೇನ ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಇವತ್ತು ಮಾಗಡಿ ಕೆಂಪೇಗೌಡರು ಒಕ್ಕಲಿಗರ ಗೌಡ ಕುಲತಿಲಕ ಅಂತ ಹೇಳುವ ಹೆಸರು ಇವತ್ತು ಪ್ರಪಂಚದ ಉದ್ದಗಲಕ್ಕೂ ಹಾರಾಡ್ತಾ ಇದೆ ಬಂಧುಗಳೇ. ಇದಕ್ಕೆ ಯಾರೇ ಯಾವುದೇ ಧರ್ಮ ಕಾರ್ಯಗಳನ್ನ ಮಾಡಿದಾಗ ಅದಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಕೆಂಪೇಗೌಡರು ಹುಟ್ಟು ಸಾವಿನ ಮಧ್ಯದಲ್ಲಿ ಮಾಡಿದಂತಹ ಸಾಧನೆ ಇವತ್ತು ಪ್ರಪಂಚ ಅವರನ್ನ ಗೌರವಿಸ್ತಾ ಇದೆ. ಅಂದ್ರೆ ಅವರ ಶ್ರಮಕ್ಕೆ ನಾವೆಲ್ಲರೂ ಋಣಿಯಾಗಿ ಅವರನ್ನು ಪೂಜಿಸಿ, ಗೌರವಿಸಿ, ವಂದಿಸಿ ನಾವು ಕೆಲಸವನ್ನು ಮಾಡ್ತಾ ಇದ್ವಿ. ಹಾಗಾಗಿ ನಾನು ಕೆಂಪೇಗೌಡರ ಅಲ್ಲಿ 4 ಕೋಟೆಗಳನ್ನ ಚಿತ್ರೀಕರಣ ಮಾಡಿದ್ದೀನಿ. ಇನ್ನೂ ಒಂದು 4 ಕೋಟೆಗಳು, ಅನೇಕ ಕೆರೆಗಳನ್ನು ಮಾಡ್ತಾ ಇದ್ದೀನಿ. ನಂದು AKG ಟಿವಿ ಚಾನಲ್ ಅನ್ನುವಂತ ಚಾನಲ್ ಅಲ್ಲಿ ಪ್ರತಿಯೊಂದು ಕೆಂಪೇಗೌಡರ ಇತಿಹಾಸವನ್ನು ತೋರಿಸ್ತಾ ಇದ್ದೀನಿ. ಈಗ ತಾನೇ ನೋಡಿದಂತ ಒಂದು ಹಾಡು, ಅದು ಕೆಂಪೇಗೌಡರ ಬಗ್ಗೆ ಮಾಡಬೇಕು ಅಂತ ಹೇಳಿ, ಕನ್ನಡದ ಬಗ್ಗೆ ಏನ್ ಮಾಡಿಸ್ಬೇಕು ಅಂತ ಹೇಳಿ 40,000 ಖರ್ಚು ಮಾಡಿ ನಾವು ಹಾಡನ್ನ ಮಾಡಿದೆ. ಇವತ್ತು ಇಡೀ ರಾಜ್ಯ ಅಲ್ಲ, ಹೊರ ದೇಶದಲ್ಲೂ ಈ ಹಾಡನ್ನ ನೋಡಿ ಸಂತೋಷ ಪಡುವಂತ ಗೌಡ ಕುಲತಿಲಕನ ಹೆಸರು ಅಜರವಾಗಿರ್ಬೇಕು ಅಂತ ಕೆಲಸವನ್ನು ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಸ್ವಾರ್ಥ ಇಲ್ಲ. ಇವತ್ತು ಕೆಂಪೇಗೌಡರ ಜಯಂತ್ಯೋತ್ಸವನ್ನ ಎಲ್ಲ ಮಾಡ್ತಾ ಇದ್ದಾರೆ, ಇವತ್ತು ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ಸರ್ಕಾರನೂ ಮಾಡ್ತಾ ಇದೆ. ಆದ್ರೆ 22 ವರ್ಷದ ಹಿಂದೆ ಕೆಂಪೇಗೌಡರ ಹೆಸರು ಯಾರು ಇಲ್ಲ. ಅವತ್ತು ನಾನು ಕೆಂಪೇಗೌಡರ ಜಯಂತ್ಯೋತ್ಸವನ ಮಾಡ್ಬೇಕಾದ್ರೆ ಎಲ್ಲರೂ ನಗ್ತಾ ಇದ್ರು, ಈ ಅಪ್ಪನಿಗೆ ಬುದ್ಧಿ ಇಲ್ವೇನೆಯ. ಆದ್ರೆ ಯಾರು ಹೇಗೆ ಹೇಳ್ಕೊಳ್ಳಿ, ಅದೇನೋ ನನಗೆ ಒಂದು ಪ್ರೇರಣೆ ಮಾಡಬೇಕು ಅಂತ ಹೊರಟೆ. ಆ ಮಾಡಿದ ಸಂದರ್ಭದಲ್ಲಿ ಸಾಮೂಹಿಕ ಮದುವೆ ನಿರಂತರವಾಗಿ ಆಯಿತು. ಒಂದು 4,500 ಎಲ್ಲಾ ತರದ ಆಪರೇಷನ್ ಆಯಿತು, ದಾನ ಧರ್ಮಗಳಾದವು, ಎಲ್ಲ ಏನೇನು ಕಾರ್ಯಕ್ರಮಗಳು ಮಾಡ್ಬೋದು, ಉದ್ಯೋಗ ಮೇಳ ಮಾಡ್ಬೋದು, ಕೆಲಸವನ್ನ ಕೊಡಿಸ್ಬೋದು, ಅವರಿಗೆ ಟೈಲರಿಂಗ್ ಮಿಷನ್ ಇರ್ಬೋದು, ಯಾವ್ಯಾವ ತರದಲ್ಲಿ ಕೆಂಪೇಗೌಡರ ಆದರ್ಶವನ್ನ ಇಟ್ಕೊಂಡು ಸಾಕಷ್ಟು ಸೇವೆಯನ್ನ ಮಾಡಿದೆ. ಇವತ್ತು ಎಲ್ಲೇ ಹೋದ್ರು ಆ ಕೆಂಪೇಗೌಡರ ಹೆಸರು ಕೃಷ್ಣಮೂರ್ತಿಯವರು ಪ್ರಾರಂಭವಾಗಿ ಮಾಡಿದ್ರು. ಆ ಹಬ್ಬ ಮಾಗಡಿ ಹಬ್ಬ ಅಂತ ಪ್ರಾರಂಭವನ್ನ ಮಾಡಿದೆ. ಹಬ್ಬ ಅಂದ್ರೆ ಯಾರು ಹಸಿದು ಹೋಗಬಾರ್ದು ಅಂತ ಹೇಳಿ. ನಿಮ್ಗೆ ಗೊತ್ತಿದೆ, ನಿಮ್ಮ ರಾಷ್ಟ್ರ ಅಂದ್ರೆ ನಮ್ಮ ಚಿಂಚಿಗಿರಿಯವರೆಗೂ ನಾನು ಪೋಸ್ಟ್ ಹಾಕ್ತೀನಿ, ಕೆಂಪೇಗೌಡರ ಮಾಗಡಿ ಹಬ್ಬ, ನಾಡಿ ಎಲ್ಲ ಹಬ್ಬ ಅಂತ. ಅಂದ್ರೆ ಅದನ್ನ ಮನಸ್ಪೂರ್ವಕ ಮಾಡಿದೆ. ಇವತ್ತು ಜನರ ಅಭಿಪ್ರಾಯದಲ್ಲಿ ಆ ಕೆಂಪೇಗೌಡರ ಹೆಸರು ಬಂದಾಗ ನನ್ನ ಹೆಸರು ಬರ್ತದಲ್ಲ, ಅದಕ್ಕೆ ನಾನು ಋಣಿಯಾಗಿರ್ಬೇಕಾಗ್ತದೆ, ಇನ್ನು ಕೆಲಸವನ್ನು ಮಾಡಬೇಕಾಗ್ತದೆ. ಸಭೆಯಲ್ಲಿರುವಂತ ಎಲ್ಲ ಸಭಿಕರಿಗೂ ಹಾಗೆ ಇಷ್ಟು ಹೊತ್ತು ಕೂತು ಈ ಕಾರ್ಯಕ್ರಮಕ್ಕೆ ಶೋಭೆ ಕೊಟ್ಟು, ಈ ಕೆಂಪೇಗೌಡರ ಆದರ್ಶಕ್ಕೆ ಒತ್ತನ್ನು ಕೊಟ್ಟು, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಎನ್ನುವಂತ ಸಂದೇಶವನ್ನು ಕೊಟ್ಟು ಈ ವೇದಿಕೆಗೆ ಪೂರ್ಣವಾದ ಗೌರವ ಸಿಕ್ಕಂತ ತಮ್ಮೆಲ್ಲರಿಗೂ ಹಾಗೂ ವೇದಿಕೆಯಿಂದ ನಾವೆಲ್ಲರೂ ಈ ಸಭೆಗೆ ಶೋಭೆ ತಂದಂತ ನಿಮ್ಮೆಲ್ಲರಿಗೂ ಸಂತೋಷದಿಂದ ಕಾರ್ಯಕ್ರಮ ಮಾಡಿ ನಿಮ್ಮ ನೋವು, ನಿಮ್ಮ ನಲಿವು ನಿಮ್ಮ ಜೊತೆ ಇರಲಿ, ನಿಮ್ ಜೊತೆ ನಾವಿರ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಕರ್ನಾಟಕ, ಜೈ ಮಾಗಡಿ ಕೆಂಪೇಗೌಡ.